Hello, my dear students. Myself, Dr. Sridhar H, Assistant Professor of Mahajana First Grade College, ಮೈಸೂರು. ಕಳೆದ ಆನ್ಲೈನ್ ತರಗತಿಯಲ್ಲಿ ನಾವು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಆಡಳಿತವನ್ನು ಆರಂಭಿಸಿದಂಥ ದೆಹಲಿ ಸುಲ್ತಾನರ ಆಳ್ವಿಕೆಯ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಆ ಪ್ರಕಾರವಾಗಿ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಸರಿಸುಮಾರು 320 ವರ್ಷಗಳ ಕಾಲ ಈ ದೆಹಲಿಯನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಇಲ್ಬರಿ ಎಂಬ ಟರ್ಕಿ ವಂಶಕ್ಕೆ ಸೇರಿದಂಥ ಸರಿಸುಮಾರು 5 ಮುಸ್ಲಿಂ ಮನೆತನಗಳು ಆಳ್ವಿಕೆಯನ್ನು ಮಾಡಿದ್ವು ಅಂತ ಹೇಳಿದ್ದೆ. ಆ ಪ್ರಕಾರವಾಗಿ ದೆಹಲಿ ಸುಲ್ತಾನರು ಮಧ್ಯಯುಗೀನ ಭಾರತದಲ್ಲಿ ಆಡಳಿತವನ್ನು ನಡೆಸಿದಂಥ ಮೊದಲ ಮುಸ್ಲಿಂ ಮನೆತನದವರು ಅಂತ ಹೇಳ್ಬೋದು. 1206ರಿಂದ ಹಿಡಿದು 1526ರವರೆಗೆ ಅಂದರೆ ಒಟ್ಟು 320 ವರ್ಷಗಳ ಕಾಲ ಇವರು ಆಡಳಿತವನ್ನು ನಡೆಸ್ತಾರೆ. 1526ರಲ್ಲಿ ನಡೆದಂಥ ಒಂದು ಚಾರಿತ್ರಿಕ ಐತಿಹಾಸಿಕ ಕದನವಾದಂಥ 1ನೇ ಪಾಣಿಪಟ್ ಕದನದಲ್ಲಿ ಈ ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಮತ್ತು ಲೋಧಿ ಮನೆತನದ ಕಟ್ಟಕಡೆಯ ಸುಲ್ತಾನನಾದಂಥ ಇಬ್ರಾಹಿಂ ಲೋಧಿ ಸಂಪೂರ್ಣವಾಗಿ ಸೋಲುವ ಮೂಲಕ ತನ್ನ ಸಾಮ್ರಾಜ್ಯದ ಅವನತಿಗೆ ಕಾರಣನಾಗ್ತಾನೆ. ಅಂದರೆ 1526ರಲ್ಲಿ ಭಾರತದಲ್ಲಿ ಒಂದು ವಿಶಾಲವಾದಂಥ ಟರ್ಕ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಂಥ ಬಾಬರ್ 1ನೇ ಪಾಣಿಪಟ್ ಕದನದಲ್ಲಿ ಈ ಇಬ್ರಾಹಿಂ ಲೋಧಿಯನ್ನು ಅತ್ಯಂತ ಯಶಸ್ವಿಯಾಗಿ ಸೋಲಿಸ್ತಾನೆ. ಹೀಗೆ ಸೋತಂಥ ಇಬ್ರಾಹಿಂ ಲೋಧಿ ಯುದ್ಧರಂಗದಲ್ಲಿಯೇ ಹತನಾಗ್ತಾನೆ ಅಥವಾ ನಿಧನವನ್ನು ಹೊಂದ್ತಾನೆ. ಅವನು ಹತನಾದ ಮೇಲೆ ವಿಜಯಶಾಲಿಯಾದಂಥ ಬಾಬರು 1526ರಲ್ಲಿ ಸೋತಂಥ ಇಬ್ರಾಹಿಂ ಲೋಧಿಯನ್ನು ಇಂದ 2 ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಅವುಗಳೇ ದೆಹಲಿ ಮತ್ತು ಆಗ್ರಾ ಪ್ರದೇಶಗಳು. 1526ರಲ್ಲಿ ಬಾಬರ್ ಈ ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸಿಕೊಂಡ ನಂತರ ಅದರಲ್ಲೂ ವಿಶೇಷವಾಗಿ ದೆಹಲಿಯನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಮಧ್ಯಯುಗೀನ ಭಾರತದಲ್ಲಿ 2ನೆಯ ಮುಸ್ಲಿಂ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕ್ತಾನೆ. ಹೀಗೆ ಅವನು ಹಾಕಿದಂಥ 2ನೆಯ ಒಂದು ಮುಸ್ಲಿಂ ಸಾಮ್ರಾಜ್ಯವನ್ನು ನಾವು ಮುಘಲ್ ಸಾಮ್ರಾಜ್ಯ ಅನ್ನುವಂಥ ಹೆಸರಿನಿಂದ ಕರಿತೀವಿ. ಮೂಲತಃ ಬಾಬರ್ ಚಗಟಾಯ್ ಅನ್ನುವಂಥ ಒಂದು ಟರ್ಕಿ ವಂಶಕ್ಕೆ ಸೇರಿದಂಥವನು. ಅವನು ಕಾಬೂಲ್ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಆಫ್ಘಾನಿಸ್ತಾನದ ಭಾಗದಲ್ಲಿ ತನ್ನ ಪಿತ್ರಾಜಿತ ಆಸ್ತಿಯಾದಂಥ ಫರ್ಗಾನವನ್ನು ಆಳ್ವಿಕೆ ಮಾಡ್ತಾ ಅಲ್ಲಿಯೇ ಸನಿಹದಲ್ಲಿದ್ದಂಥ ಸಮರ್ಕಂಡ್ ಅನ್ನುವಂಥ ಪ್ರಾಂತ್ಯವನ್ನು ಗೆಲ್ಲಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆ ಪ್ರದೇಶ ಅವನು ಗೆದ್ದರೂ ಕೂಡ ತಾತ್ಕಾಲಿಕವಾಗಿ ಮಾತ್ರ ಅವನ ಅಧೀನದಲ್ಲಿರುತ್ತೆ. ಕೆಲವೇ ದಿನಗಳ ನಂತರ ಆ ಸಮರ್ಕಂಡ್ ಅವನ ಕೈ ಬಿಟ್ಟು ಹೋಗುತ್ತೆ. ಆಗ ಚಿಂತಾಕ್ರಾಂತನಾದಂಥ ಬಾಬರ್ ಏನು ಮಾಡ್ತಾನೆ, ಹಿಂದೂಸ್ತಾನದಲ್ಲಿ ತನ್ನ ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಬೆಳೆಸ್ಕೊಳ್ತಾನೆ. ಅದರ ಪರಿಣಾಮವಾಗಿಯೇ ಬಾಬರು ಭಾರತದ ಮೇಲೆ ದಂಡೆತ್ತಿ ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಈ ಮುಘಲ್ ಸಾಮ್ರಾಜ್ಯವನ್ನು 1526ರಿಂದ ಹಿಡಿದು 1857ರವರೆಗೆ, ಬಹುಶಃ ನಿಮಗೆ ಗೊತ್ತಿದೆ 1526 ಐತಿಹಾಸಿಕವಾಗಿ 1ನೇ ಪಾಣಿಪಟ್ ಕದನಕ್ಕೆ ಹೆಸರುವಾಸಿಯಾದರೆ 1857 ಅಂತಕ್ಕಂಥದ್ದು ಸಿಪಾಯಿ ದಂಗೆಗೆ ಪ್ರಸಿದ್ಧವಾದಂಥ ವರ್ಷ. ಅಥವಾ ಈ ಸಿಪಾಯಿ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಕೂಡ ಕರೀತಾರೆ. ಸೊ ಅಂಥ ಒಂದು ಐತಿಹಾಸಿಕವಾದಂಥ ಸಂಗ್ರಾಮ ಅಥವಾ ಒಂದು ದಂಗೆ ನಡೆದಿದ್ದು ಈ 1857. ಅಲ್ಲಿಯವರೆಗೂ ಕೂಡ ಮುಘಲರ ಒಂದು ಆಡಳಿತವನ್ನು ನಾವು ಭಾರತದಲ್ಲಿ ನೋಡ್ಬೋದು. ಆ ಪ್ರಕಾರವಾಗಿ ಸರಿಸುಮಾರು 331 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದಂಥ ಈ ಒಂದು ಮುಘಲ್ ಸಾಮ್ರಾಜ್ಯದಲ್ಲಿ ಒಟ್ಟು 17 ಮಂದಿ ಸುಲ್ತಾನರು ಆಡಳಿತವನ್ನು ನಡೆಸ್ತಾರೆ. ಆದರೆ ಈ 17 ಮಂದಿ ಸುಲ್ತಾನರಲ್ಲಿ ಆರಂಭದಲ್ಲಿ ಬರುವಂಥ ಆ 180 ವರ್ಷಗಳ ಆಡಳಿತದ ಅವಧಿಯಲ್ಲಿ ಆಳ್ವಿಕೆ ಮಾಡಿದಂಥ ಪ್ರಮುಖ 6 ಮಂದಿ ಸುಲ್ತಾನರು ನಮಗೆ ಇತಿಹಾಸದ ಪುಟಗಳಲ್ಲಿ ಅತ್ಯಂತ ಚಿರಸ್ಥಾಯಿಯಾದಂಥ ಒಂದು ಸ್ಥಾನವನ್ನು ಮಾತ್ರ ಪಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ 1526ರಿಂದ ಹಿಡಿದು 1707ರವರೆಗೆ 6 ಮಂದಿ ಸುಪ್ರಸಿದ್ಧ ಮುಘಲ್ ಸುಲ್ತಾನರು ಮಧ್ಯಯುಗೀನ ಭಾರತದಲ್ಲಿ ತಮ್ಮ ಉಜ್ವಲವಾದಂಥ ಆಡಳಿತವನ್ನು ನಡೆಸ್ತಾರೆ. ಅದರಲ್ಲಿ ಬಾಬರ್ ನಂತರ ಬಂದಂಥ ಹುಮಾಯೂನ್
ಹುಮಾಯೂನ್ ನಂತರ ಬಂದಂಥ ಅಕ್ಬರ್, ಅಕ್ಬರ್ನ ನಂತರ ಬಂದಂಥ ಜಹಾಂಗೀರ್, ಜಹಾಂಗೀರ್ ನಂತರ ಬಂದಂಥ ಶಾಜಹಾನ್, ಶಾಜಹಾನ್ ನಂತರ ಬಂದಂಥ ಔರಂಗಜೇಬ್. ಆದ್ರಿಂದ ಔರಂಗಜೇಬನವರೆಗೂ ಕೂಡ ಮೊಘಲ್ ಸಾಮ್ರಾಜ್ಯದ ಆಡಳಿತ ಅತ್ಯುನ್ನತವಾದಂಥ ಒಂದು ಪರಾಕಾಷ್ಠೆಯನ್ನ, ಒಂದು ಉಚ್ಛ್ರಾಯ ಸ್ಥಿತಿಯನ್ನ ತಲುಪಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ಒಂದು ಹಿನ್ನೆಲೆಯಲ್ಲಿ ನಾನು 1526ರಿಂದ 1707ರವರೆಗೆ ಆಡಳಿತವನ್ನು ನಡೆಸಿದಂಥ ಪ್ರಬಲ 6 ಮಂದಿ ಮುಘಲ್ ಸುಲ್ತಾನರನ್ನ ಕುರಿತು ಇವತ್ತಿನ ಒಂದು ಆನ್ಲೈನ್ ತರಗತಿನಲ್ಲಿ ನಿಮಗೆ ಗೊತ್ತಿರುವಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಬಾಬರ್, ಈಗಾಗಲೇ ಹೇಳಿದೆ, ಬಾಬರು ಮೂಲತಃ ಮುಘಲ್ ಸಾಮ್ರಾಜ್ಯದ ಮೂಲ ಸಂಸ್ಥಾಪಕ. ಈ ಬಾಬರನ ಆಡಳಿತ ಕೇವಲ 4 ವರ್ಷಗಳು ಮಾತ್ರ, ಅಂದರೆ 1526ರಿಂದ ಹಿಡಿದು 1530. ಈಗ ನೀವು ಒಂದು ಉದಾಹರಣೆ ನೋಡ್ಬೋದು. ದೆಹಲಿ ಸುಲ್ತಾನ ರಾಜ್ಯದ ಸಂಸ್ಥಾಪಕನ ಆಳ್ವಿಕೆಯ ಕಾಲವು ಕೂಡ ಕೇವಲ 4 ವರ್ಷ. ಅಂದರೆ ಕುತುಬುದ್ದೀನ್ ಐಬಕ್ ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಸಂಸ್ಥಾಪಕ, ಅವನ ಆಳ್ವಿಕೆಯೂ ಕೇವಲ 4 ವರ್ಷ, ಅಂದರೆ 1206ರಿಂದ 1210. ಅದೇ ಥರ ಮುಘಲ್ ಸಾಮ್ರಾಜ್ಯದ ಸಂಸ್ಥಾಪಕನಾದಂಥ ಬಾಬರನ ಆಳ್ವಿಕೆಯ ಕಾಲವು ಕೂಡ ಅತ್ಯಂತ ಸಂಕ್ಷಿಪ್ತವಾದಂಥ ಆಡಳಿತ ಕಾಲ, ಅದು ಕೇವಲ 4 ವರ್ಷಗಳ ಒಂದು ಆಡಳಿತದ ಕಾಲ ಅಂತ ಹೇಳ್ಬೋದು. ಇವನ ಆಳ್ವಿಕೆಯ ಅವಧಿಯಲ್ಲಿಯೇ ಆಗ್ರಾ ಅನ್ನುವಂಥ ಒಂದು ನಗರ ಪ್ರಮುಖವಾದಂಥ ರಾಜಧಾನಿಯಾಗಿರುತ್ತೆ. ಕಾರಣ ಇಷ್ಟೇ, 1504ರಲ್ಲಿ ಲೋಧಿ ಮನೆತನದ ಸುಲ್ತಾನನಾದಂಥ ಸಿಕಂದರ್ ಲೋಧಿ ಅಂತಕ್ಕಂಥವನು ಹೊಸದಾಗಿ ಈ ಒಂದು ಆಗ್ರಾ ನಗರವನ್ನು ಸ್ಥಾಪನೆ ಮಾಡ್ತಾನೆ. ಆದ್ದರಿಂದ ಆ ಆಗ್ರಾ ನಗರ ಅನ್ನುವಂಥದ್ದು ಬಾಬರನ ಆಡಳಿತದ ಅವಧಿಯಲ್ಲಿ ಮೊದಲ ರಾಜಧಾನಿಯಾಗಿ ತನ್ನ ಅಸ್ತಿತ್ವವನ್ನು ಪಡ್ಕೊಳ್ಳುತ್ತೆ. ಇನ್ನು ಬಾಬರನ ಜೀವನ ಮತ್ತು ಸಾಧನೆಗಳ ಬಗ್ಗೆ ನಮಗೆ ಅವನೇ ಬರೆದಂಥ ಒಂದು ಆಟೋಬಯೋಗ್ರಫಿ ಅಥವಾ ಒಂದು ಆತ್ಮಕಥನ ಅಥವಾ ಆತ್ಮಚರಿತ್ರೆ ಅಂತಕ್ಕಂಥದ್ದು ಬಹಳ ಅದ್ಭುತವಾದಂಥ ಐತಿಹಾಸಿಕ ಮಾಹಿತಿಯನ್ನು, ಚಾರಿತ್ರಿಕವಾದಂಥ ಮಾಹಿತಿಯನ್ನು ಕಟ್ಟಿಕೊಡುತ್ತೆ. ಅದುವೇ ಅವನು ಬರೆದಂಥ ಬಾಬರ್ ನಾಮ ಅಥವಾ ತುಜುಕ್ ಇ ಬಾಬರಿ ಅಂತ. ಈ ಬಾಬರ್ ನಾಮ ಅಥವಾ ತುಜುಕ್ ಇ ಬಾಬರಿ ಅಂತಕ್ಕಂಥದ್ದು ಮೂಲತಃ ಬಾಬರನಿಂದ ಟರ್ಕಿ ಭಾಷೆಯಲ್ಲಿ ಅಥವಾ ತುರ್ಕಿ ಭಾಷೆಯಲ್ಲಿ ಬರೆದಂಥ ಒಂದು ಆಟೋಬಯೋಗ್ರಫಿ ಅಥವಾ ಆತ್ಮಕಥನ ಅಥವಾ ಆತ್ಮಚರಿತ್ರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದರಲ್ಲಿ ಬಾಬರನ ಜೀವನ ಮತ್ತು ಸಾಧನೆಗಳ ಬಗ್ಗೆ ನಾವು ಸಮಗ್ರವಾದಂಥ ಒಂದು ಮಾಹಿತಿಯನ್ನು ನೋಡ್ಬೋದು. ಇದರ ಜೊತೆಗೆ ಈ ಬಾಬರನ ಒಂದು ಹಿನ್ನೆಲೆಯನ್ನು ನಾವು ನೋಡಿದರೆ, ಬಾಬರ್ ಮೂಲತಃ ತನ್ನ ತಂದೆಯ ಕಡೆಯಿಂದ ಸಮರ್ಕಂಡದ ಹಿಂದೆ ಒಬ್ಬ ಅಧಿಪತಿಯಾಗಿದ್ದ, ಮತ್ತು ಭಾರತದ ಮೇಲೆ 1398ರಲ್ಲಿ ದಾಳಿ ಮಾಡಿದಂಥ ದಾಳಿಕೋರ. ಅವನು ಮೂಲತಃ ಸಮರ್ಕಂಡ್ ಅನ್ನುವಂಥ ಪ್ರಾಂತ್ಯದವನು. ಅವನ ಹೆಸರು ತೈಮೂರ್ ಶಾ ಅಂತಕ್ಕಂಥವನು. ಅಂದರೆ ಇವನು ತಂದೆಯ ಕಡೆಯಿಂದ ತೈಮೂರ್ ಶಾನ ಒಂದು ವಂಶಕ್ಕೆ ಸೇರಿದವನಾಗಿದ್ದು, ಮತ್ತು ತನ್ನ ತಾಯಿಯ ಕಡೆಯಿಂದ ನಾವು ನೋಡಿದಾಗ ಇವನು ಮಂಗೋಲರ ಒಂದು ವಂಶಕ್ಕೆ ಸೇರಿದಂಥವನು. ಇದರಿಂದ ಸಾಮಾನ್ಯವಾಗಿಯೇ ಅವನಲ್ಲಿ ಈ ಹೋರಾಟದ ಗುಣಗಳು ಹುಟ್ಟಿನಲ್ಲಿಯೇ ಬೆರೆತಿತ್ತು ಅನ್ನುವಂಥ ಅಂಶವನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಎಸ್, ಬಾಬರ್ ಯಾವಾಗ ಎಲ್ಲೋ ಒಂದು ಕಡೆ ಈ ಆಫ್ಘಾನಿಸ್ತಾನ ಮತ್ತು ಕಾಬೂಲು ಭಾಗದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಆಗಲಿಲ್ವೋ, ತಾನು ಇಟ್ಕೊಂಡಂಥ ಒಂದು ಹೆಬ್ಬಯಕೆ ಸಮರ್ಕಂಡ್ ಅನ್ನುವಂಥ ಒಂದು ಪ್ರಾಂತ್ಯವನ್ನು ಆ ಭಾಗದಲ್ಲಿ ಗೆಲ್ಲಬೇಕು ಅನ್ನುವಂಥ ಕನಸನ್ನು ಏನು ಇಟ್ಕೊಂಡಿದ್ನೋ, ಆ ಕನಸು ಈಡೇರಿದ್ರು ಕೂಡ ತಾತ್ಕಾಲಿಕವಾದಂಥ ಕನಸಾಗಿತ್ತು. ತದನಂತರ ಆ ಸಮರ್ಕಂಡ್ ಅವನ ಕೈಬಿಟ್ಟು ಹೋಗುತ್ತೆ. ಆಮೇಲೆ ಅವನು ತನ್ನ ಗಮನವನ್ನು ಸಂಪೂರ್ಣವಾಗಿ ಹಿಂದೂಸ್ತಾನದ ಕಡೆಗೆ ಕೊಡ್ತಾನೆ. ಅದರ ಪರಿಣಾಮವೇ ಅವನು 1504ರಲ್ಲಿ ಭಾರತದ ಮೇಲೆ ತನ್ನ ಮೊದಲ ದಾಳಿಯನ್ನು ಆರಂಭ ಮಾಡ್ತಾನೆ. 1504ರಲ್ಲಿ ಭಾರತದ ಮೇಲೆ ತನ್ನ ಮೊದಲ ದಾಳಿಯನ್ನು ಮಾಡೋದ್ರ ಮೂಲಕ ತನ್ನ ಮೊದಲ ದಾಳಿಯಲ್ಲಿ ಅವನು 2 ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಒಂದು ಪಂಜಾಬ್ ಮತ್ತು ಜಲಂಧರ್ ಅನ್ನುವಂಥ ಪ್ರದೇಶಗಳು. ಅಂದರೆ 1504ರ ಅವನ ಮೊದಲ ಪ್ರಯತ್ನದಲ್ಲಿಯೇ ಅವನು ಹಿಂದೂಸ್ತಾನದ 2 ಪ್ರಮುಖವಾದಂಥ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಒಂದು ಪಂಜಾಬ್, ಇನ್ನೊಂದು ಜಲಂಧರ್ ಅನ್ನುವಂಥ ಪ್ರದೇಶ.
ಅದಾದಮೇಲೆ ನೆಕ್ಸ್ಟು ಹಂತ ಹಂತವಾಗಿ ಇನ್ನೂ ಕೆಲವು ಉತ್ತರ ಭಾರತದ ಪ್ರದೇಶಗಳನ್ನು ಗೆದ್ಕೊಳ್ತಾ ಹೋಗ್ತಾನೆ. ಅದಾದಮೇಲೆ ನಾವು ನೋಡೋದಾದರೆ 1526ರಲ್ಲಿ ಅವನು ಮಾಡಿದಂಥ ಒಂದು ಅತಿ ಮುಖ್ಯವಾದಂಥ ಚಾರಿತ್ರಿಕ ಕದನ. ಏಕೆಂದರೆ ಈ ಕದನದ ಮೂಲಕವೇ ಅವನು ತನ್ನ ಕನಸನ್ನು ಈಡೇರಿಸ್ಕೊಳ್ಬೇಕಾಗಿತ್ತು. ಅವನ ಕನಸು ಏನಾಗಿತ್ತು ಅಂದರೆ ಭಾರತದಲ್ಲಿ ಅಥವಾ ಹಿಂದೂಸ್ತಾನದಲ್ಲಿ ಒಂದು ವಿಶಾಲವಾದಂಥ ಮುಘಲ್ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂಥದ್ದು. ಆ ಪ್ರಕಾರವಾಗಿ ತಾನು ಒಂದು ಅಲ್ಪ ಸೈನ್ಯವನ್ನೇ ಸಂಘಟನೆ ಮಾಡಿಕೊಂಡು ಕೇವಲ 12,000ದಿಂದ 15,000ದಷ್ಟಿದ್ದಂಥ ಒಂದು ಅಲ್ಪ ಸೈನ್ಯವನ್ನೇ ಸಂಘಟನೆ ಮಾಡಿಕೊಂಡು 1526ರಲ್ಲಿ ಆವಾಗಿನ ಈ ದೆಹಲಿ ಸುಲ್ತಾನ ಸಾಮ್ರಾಜ್ಯದ ಕೊನೆಯ ಸುಲ್ತಾನನಾದಂಥ ಇಬ್ರಾಹಿಂ ಲೋಧಿಯ ವಿರುದ್ಧ ಒಂದು ಐತಿಹಾಸಿಕ ಕದನವನ್ನು ಘೋಷಣೆ ಮಾಡ್ತಾನೆ. ಆ ಒಂದು ಐತಿಹಾಸಿಕ ಕದನವೇ 1ನೇ ಪಾಣಿಪಟ್ ಕದನ 1526. ಎಸ್, ಬಾಬರನ ಸೈನ್ಯಕ್ಕೆ ಹೋಲಿಸಿದರೆ ಇಬ್ರಾಹಿಂ ಲೋಧಿಯ ಸೈನ್ಯ ಹೆಚ್ಚು ಕಡಿಮೆ ಇವನ ಸೈನ್ಯಕ್ಕಿಂತಲೂ ಒಂದು 6-7 ಪಟ್ಟು ಜಾಸ್ತಿ ಇತ್ತು. ಅಂದರೆ ಸರಿಸುಮಾರು 1,00,000ದಷ್ಟಿದ್ದಂಥ ಒಂದು ಬೃಹತ್ತಾದ ಸೈನ್ಯವನ್ನು ಇಬ್ರಾಹಿಂ ಲೋಧಿಯು ಕೂಡ ಸಂಘಟನೆಯನ್ನು ಮಾಡಿಕೊಡ್ತಾನೆ. ಕೊನೆಗೆ ಇವತ್ತಿನ ಹರಿಯಾಣದ ಒಂದು ಚಾರಿತ್ರಿಕ ಪ್ರದೇಶವಾದಂಥ ಪಾಣಿಪಟ್ ಅನ್ನುವಂಥ ಪ್ರದೇಶದಲ್ಲಿ ಇಬ್ಬರಿಗೂ ಒಂದು ಐತಿಹಾಸಿಕವಾದಂಥ ಸಂಘರ್ಷ ಅಥವಾ ಒಂದು ಹೋರಾಟ ಅಥವಾ ಒಂದು ಕದನ ನಡೆಯುತ್ತೆ. ಆ ಕದನದ ಒಂದು ಫಲಿತಾಂಶ ಏನು ಅಂತಂದರೆ ಇಬ್ರಾಹಿಂ ಲೋಧಿ ಸೋತು ಯುದ್ಧರಂಗದಲ್ಲಿ ಹತನಾಗ್ತಾನೆ. ಇನ್ನೊಂದು ಕಡೆ ಈ ಯುದ್ಧದಲ್ಲಿ ಯಾರು ಜಯಶಾಲಿ ಆಗ್ತಾನೆ ಅಂತಂದರೆ ಬಾಬರು ಜಯಶಾಲಿ ಆಗ್ತಾನೆ. ಯಾವಾಗ ಬಾಬರ್ ಈ ಯುದ್ಧದಲ್ಲಿ ಜಯಶಾಲಿ ಆಗ್ತಾನೆ ಆವಾಗ ತತ್ಕ್ಷಣವೇ ತಾನು 2 ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಆಡಳಿತದಲ್ಲಿದ್ದಂಥ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಅವುಗಳೇ ಒಂದು ದೆಹಲಿ ಮತ್ತು ಆಗ್ರಾ ಅನ್ನುವಂಥ ಪ್ರದೇಶಗಳು. ನಾವು ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಇಬ್ರಾಹಿಂ ಲೋಧಿ 1,00,000ದಷ್ಟು ಬೃಹತ್ತಾದ ಸೈನ್ಯವನ್ನು ಸಂಘಟನೆ ಮಾಡಿಕೊಂಡು ಬಾಬರನ ವಿರುದ್ಧ ಯುದ್ಧಕ್ಕೆ ಹೋದರೂ ಕೂಡ ಯಾಕೆ ಸೋತ ಅನ್ನೋದು ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ. ಕಾರಣ ಇಷ್ಟೇ, ಬಾಬರ್ನ ಸೈನ್ಯ ಅತ್ಯಂತ ಒಂದು ಕಡಿಮೆ ಸಂಖ್ಯೆಯ ಸೈನ್ಯವಾದರೂ ಕೂಡ ಈ ಬಾಬರ್ ಆ ಯುದ್ಧ ರಂಗದಲ್ಲಿ 2 ತಂತ್ರಗಳನ್ನು ಬಳಸ್ತಾನೆ. ಒಂದು ತುಲುಗಾಮ ಅನ್ನುವ ಹೆಸರಿನ ಯುದ್ಧ ತಂತ್ರವನ್ನು ಬಳಸಿ ಬಹಳ ಸುಲಭವಾಗಿ ಇಬ್ರಾಹಿಂ ಲೋಧಿಯ ಸೈನ್ಯವನ್ನು ಸೋಲಿಸ್ತಾನೆ. ಮತ್ತೊಂದು ಕಡೆ ಯುದ್ಧರಂಗದಲ್ಲಿ ಇವನ ಕಾಲ್ದಳ ಮತ್ತು ಅಶ್ವದಳ ಬಹಳ ಕಡಿಮೆ ಇದ್ದರೂ ಕೂಡ ಬಾಬರನ ಸೈನ್ಯದಲ್ಲಿ ಅವನು ಬಳಸಿಕೊಂಡ ಮತ್ತೊಂದು ಬಲಿಷ್ಠವಾದಂಥ ಶಕ್ತಿ ಯಾವುದು ಅಂದರೆ ಪಿರಂಗಿ ಪಡೆ. ಆ ಬಲಿಷ್ಠವಾದ ಪಿರಂಗಿ ಶಕ್ತಿಯನ್ನು ಬಳಸಿಕೊಂಡು ಬಹಳ ಸುಲಭವಾಗಿ 1,00,000ದಷ್ಟಿದ್ದಂಥ ಇಬ್ರಾಹಿಂ ಲೋಧಿಯ ಸೈನ್ಯವನ್ನು ಸೋಲಿಸುವ ಮೂಲಕ ದೆಹಲಿ ಮತ್ತು ಆಗ್ರಾಗಳನ್ನು ಗೆದ್ದುಕೊಂಡು ಅಂತಿಮವಾಗಿ ಈ ದೆಹಲಿಯಲ್ಲಿ 2ನೆಯ ಮುಸ್ಲಿಂ ಸಾಮ್ರಾಜ್ಯವನ್ನು ಮಧ್ಯಯುಗೀನ ಭಾರತದಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಅಲ್ಲಿಂದ ಇವನ ಆಡಳಿತ ಆರಂಭ ಆಗುತ್ತೆ 1530ರವರೆಗೆ 4 ವರ್ಷಗಳ ಕಾಲ. ಎಸ್, 1526ರಲ್ಲಿ 1ನೇ ಪಾಣಿಪಟ್ ಕದನದಲ್ಲಿ ಅವನು ದೆಹಲಿ ಆಗ್ರಾಗಳನ್ನು ಗೆದ್ದು ತಾನು ಮೊಘಲ್ ಸಾಮ್ರಾಜ್ಯವನ್ನು ಕಟ್ಟಿ ಸುಲ್ತಾನನಾದ ಮೇಲೆ ಮಾರನೇ ವರ್ಷ 1527ರಲ್ಲಿ ಅವನು ಮತ್ತೊಂದು ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ. ಹಾಗೆ 1527ರಲ್ಲಿ ಅವನು ಮಾಡಿದ 2ನೆಯ ಮತ್ತೊಂದು ಪ್ರಮುಖವಾದಂಥ ಕದನವೇ ಕಣ್ವಾ ಕದನ ಅನ್ನುವಂಥದ್ದು. 1527ರಲ್ಲಿ ಈ ಕಣ್ವಾ ಕದನ ಅಂತಕ್ಕಂಥದ್ದು ಬಾಬರ್ ಮತ್ತು ನಿಮಗೆಲ್ಲ ಗೊತ್ತಿರುವಂತೆ ಮೇವಾರದ ಅಂದಿನ ಸುಪ್ರಸಿದ್ಧ ರಜಪೂತ ಸುಲ್ತಾನನಾದಂಥ ರಾಣಾ ಸಂಗ್ರಾಮ ಸಿಂಗ್ ಅಥವಾ ರಾಣಾ ಸಂಗ್ರಾಮ ಸಿಂಹ. ಸೊ ಎಲ್ಲೋ ಒಂದು ಕಡೆ ಮೇವಾರದ ರಾಜಧಾನಿ ಚಿತ್ತೂರಾಗಿತ್ತು. ಮೇವಾರ ಮತ್ತು ಚಿತ್ತೂರು ಉತ್ತರ ಭಾರತದಲ್ಲಿ ಅತ್ಯಂತ ಬಲಿಷ್ಠವಾದಂಥ ರಜಪೂತ ಹಿಂದೂ ಸಂಸ್ಥಾನಗಳಾಗಿದ್ದವು. ಕೊನೆಗೆ ಈ ಕಣ್ವಾ ಕದನದಲ್ಲಿಯೂ ಕೂಡ ಬಾಬರು ಬಹಳ ಸುಲಭವಾಗಿ ಮೇವಾರದ ರಜಪೂತ ದೊರೆಯಾದಂಥ ರಾಣಾ ಸಂಗ್ರಾಮ ಸಿಂಹನನ್ನು ಸೋಲಿಸುವ ಮೂಲಕ ಮೇವಾರ ಮತ್ತು ಚಿತ್ತೂರಿನ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿದ. ಅದಾದ ಮೇಲೆ 1528ಕ್ಕೆ ನಾವು ಬಂದರೆ ಅವನ ಮತ್ತೊಂದು ನಿರ್ಣಾಯಕವಾದಂಥ ಕದನ ಯಾವುದು ಅಂದರೆ ಚಂದೇರಿ ಕದನ ಅಂತ. 1528ರಲ್ಲಿ ಇವನು ಮಾಳ್ವಾ ಅನ್ನುವಂಥ ಮತ್ತೊಂದು ಹಿಂದೂ ರಜಪೂತ ಸಂಸ್ಥಾನದ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಮಾಳ್ವಾದಲ್ಲಿ
ಆ, ಒಬ್ಬ ರಜಪೂತ ಹಿಂದೂ ಅರಸ ಆಡಳಿತವನ್ನು ಮಾಡ್ತಾ ಇದ್ದ. ಅವನ ಹೆಸರು ಮೇದಿನಿ ರಾಯ ಅನ್ನುವಂಥ ಹಿಂದೂ ಅರಸ ಅಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದ. ಕೊನೆಗೆ ಆ ಚಂದೇರಿ ಅನ್ನುವಂಥ ಪ್ರದೇಶದಲ್ಲಿ ಬಾಬರು ಈ ಮಾಳ್ವಾದ ರಜಪೂತ ರಾಜನಾದಂಥ ಮೇದಿನರಾಯನನ್ನು ಸೋಲಿಸುವ ಮೂಲಕ ತಾನು ಚಂದೇರಿಯನ್ನು ಕೂಡ ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ. ಅದಾದಮೇಲೆ ಬಾಬರನ ಮತ್ತೊಂದು ಐತಿಹಾಸಿಕವಾದಂಥ ಕೊನೆಯ ಕದನ ಯಾವುದು ಅಂತಂದರೆ ಗೋಗ್ರಾ ಕದನ ಅಥವಾ ಗಾಗ್ರಾ ಕದನ ಅಂತ ಕರೀತಾರೆ. ಗೋಗ್ರಾ ಅಥವಾ ಗಾಗ್ರಾ ಅಂತಕ್ಕಂಥದ್ದು ಉತ್ತರ ಭಾರತದಲ್ಲಿ ಈ ಗಂಗಾ ಮತ್ತು ಯಮುನಾ ನದಿಗಳು ಏನಿದಾವಲ್ಲ, ಆ ಗಂಗಾ ಮತ್ತು ಯಮುನಾ ನದಿಗಳ ಒಂದು ಉಪನದಿಯೇ ಈ ಗೋಗ್ರಾ ಅಥವಾ ಗಾಗ್ರಾ ನದಿ ಅಂತಕ್ಕಂಥದ್ದು. ಈ ಒಂದು ನದಿ ಬಯಲಿನಲ್ಲಿ ನಡೆದಂಥ ಆ ಕದನವನ್ನೇ ನಾವು ಗೋಗ್ರಾ ಕದನ ಅಂತ ಕರಿತೀವಿ ಅಥವಾ ಗಾಗ್ರಾ ಕದನ ಅಂತ ಕರಿತೀವಿ. 1529ರಲ್ಲಿ ಈ ಗಾಗ್ರಾ ಕದನ ಅಂತಕ್ಕಂಥದ್ದು ಯಾರ್ಯಾರ ನಡೀತು ಅಂದರೆ ಬಾಬರ್ ಮತ್ತು ಲೋಧಿ ಮನೆತನದ ಇಬ್ರಾಹಿಂ ಲೋಧಿ ಅಂತ ನಾನು ಈಗ ಏನು ಹೇಳಿದೆ, 1ನೇ ಪಾಣಿಪಟ್ ಕದನದಲ್ಲಿ ಸತ್ತೋಗ್ತಾನಲ್ಲ, ಅವನ ತಮ್ಮ ಒಬ್ಬ ಇರ್ತಾನೆ, ಅವನ ಹೆಸರು ಮಹಮ್ಮದ್ ಲೋಧಿ ಅಂತ. ಈ ಮಹಮ್ಮದ್ ಲೋಧಿಗೂ ಮತ್ತು ಬಾಬರನಿಗೂ ಈ ಗೋಗ್ರಾ ಕದನ ನಡೆದು ಈ ಯುದ್ಧದಲ್ಲಿ ಬಾಬರು ಅವನನ್ನು ಕೂಡ ಸಂಪೂರ್ಣವಾಗಿ ಸೋಲಿಸ್ತಾನೆ. ಸೊ ಹೀಗೆ 1529ರ ಗೋಗ್ರಾ ಕದನದ ವಿಜಯವು ಕೂಡ ಅವನ ಮಿಲಿಟರಿ ಜೀವನದಲ್ಲಿ, ಅವನ ಸೈನಿಕ ಸಾಧನೆಗಳಲ್ಲಿ ಅತ್ಯಂತ ನಿರ್ಣಾಯಕವಾದಂಥ ಕೊನೆಯ ಸೈನಿಕ ಸಾಧನೆ ಅಂತ ಹೇಳ್ಬೋದು. ಇನ್ನು ಬಾಬರನ ಬೇರೆ ವಿಚಾರಗಳಿಗೆ ನಾವು ಬಂದರೆ ಇಲ್ಲಿ ನೋಡಿ, ಕುಶಾನರ ನಂತರ ಮಧ್ಯಯುಗೀನ ಭಾರತದಲ್ಲಿ, ಏಕೆಂದರೆ ಪ್ರಾಚೀನ ಭಾರತದಲ್ಲಿ ಆಳ್ವಿಕೆ ಮಾಡಿದಂಥ ಕುಶಾನರ ಕಾಲದಲ್ಲಿ ಈ ಕಾಬೂಲು, ಕಾಂದಹಾರು ಆ ಭಾಗಗಳನ್ನು ಗೆದ್ಕೊಳ್ಳಾಗಿತ್ತು. ಆಫ್ಘಾನಿಸ್ತಾನದ ಭಾಗಗಳು ಕಾಬೂಲು ಮತ್ತು ಕಾಂದಹಾರು. ಅಂದರೆ ಕುಶಾನರನ್ನು ಬಿಟ್ಟರೆ ಸರಿಸುಮಾರು 1400-500 ವರ್ಷಗಳ ನಂತರ ಇದೇ ಕಾಬೂಲ್ ಮತ್ತು ಕಾಂದಹಾರ್ಗಳನ್ನು ಗೆದ್ದಂಥ ಒಬ್ಬ ಮುಸ್ಲಿಂ ಸುಲ್ತಾನ ಯಾರು ಅಂತಂದರೆ ಅದು ಬಾಬರ್ ಮಾತ್ರ ಅನ್ನುವಂಥ ಉತ್ತರ ನಮಗೆ ಇತಿಹಾಸದಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ಬಾಬರನ ಇತರೆ ಕೆಲವು ಸುಧಾರಣೆಗಳನ್ನು ಅಥವಾ ಸಾಧನೆಗಳನ್ನು ನಾವು ನೋಡೋದಾದರೆ, ಬಹುಶಃ ನಿಮಗೆ ಗೊತ್ತಿರ್ಬೋದು, ಮಧ್ಯಯುಗೀನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂಸ್ತಾನಕ್ಕೆ ಗುಲಾಬಿ ಹೂವನ್ನು ಪರಿಚಯ ಮಾಡಿಸಿದಂಥವನೇ ಬಾಬರ್. ಏಕೆಂದರೆ ಆ ಸಂದರ್ಭದಲ್ಲಿ ಈ ಆಫ್ಘಾನಿಸ್ತಾನದ ಕಾಬೂಲ್ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಒಂದು ಗುಲಾಬಿ ಹೂವನ್ನು ಬೆಳೀತಾ ಇದ್ರು. ಸೊ ಆ ಒಂದು ಗುಲಾಬಿ ಹೂವನ್ನು ಮೊದಲ ಬಾರಿಗೆ ಹಿಂದೂಸ್ತಾನಕ್ಕೆ ಪರಿಚಯ ಮಾಡಿದಂಥ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ ಬಾಬರನಿಗೆ ಸಲ್ಲುತ್ತದೆ. ಇದ್ರ ಜೊತೆಗೆ ಬಾಬರ್ ತನ್ನ ಆಡಳಿತದ ಅವಧಿಯಲ್ಲಿ ಅನೇಕ ಮಸೀದಿಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಒಂದು ಮಸೀದಿ ಅದು ಸಂಬಾಲ್ಪುರ ಅನ್ನುವಂಥ ಪ್ರದೇಶದಲ್ಲಿ ಅವನು ನಿರ್ಮಿಸಿದಂಥ ಮಸೀದಿ. ಅದನ್ನು ನಾವು ಸಂಬಾಲ್ಪುರದ ಜಾಮಿ ಮಸೀದಿ ಅನ್ನುವಂಥ ಒಂದು ಹೆಸರಿನಿಂದಲೂ ಕೂಡ ಕರಿತೀವಿ. ಮತ್ತು ಇನ್ನೊಂದು ಅಂಶವನ್ನು ನಾನು ಇಲ್ಲಿ ಹೇಳಲೇಬೇಕಾಗುತ್ತೆ. 1526ರ ಈ 1ನೇ ಪಾಣಿಪಟ್ ಕದನದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದ ಸಂದರ್ಭದಲ್ಲಿ ಕೇವಲ ದೆಹಲಿ ಮತ್ತು ಆಗ್ರಾಗಳನ್ನು ಮಾತ್ರ ಅವನು ಸಂಪಾದಿಸಲಿಲ್ಲ. ಅದರ ಜೊತೆಗೆ ಇಬ್ರಾಹಿಂ ಲೋಧಿಯ ಬಳಿ ಇದ್ದಂಥ ಅಮೂಲ್ಯವಾದಂಥ ಒಂದು ವಜ್ರದ ಮಣಿಯನ್ನು ಕೂಡ ವಶಪಡಿಸ್ಕೊಳ್ತಾನೆ. ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಅದು ಜಗತ್ಪ್ರಸಿದ್ಧವಾದಂಥ ಕೋಹಿನೂರು ವಜ್ರ ಅಥವಾ ಜಗತ್ಪ್ರಸಿದ್ಧವಾದಂಥ ಕೋಹಿನೂರು ಡೈಮಂಡ್. ಇದು ಒಂದು ಪ್ರಮುಖವಾದಂಥ ಸಂಪತ್ತಿನ ಕೇಂದ್ರವೇ ಆಗಿತ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು. ಹೀಗೆ 1526ರಿಂದ ಹಿಡಿದು 1530ರವರೆಗೆ ಮೊದಲ 4 ವರ್ಷಗಳ ಕಾಲ ಮುಘಲ್ ಸಾಮ್ರಾಜ್ಯದ ಸಂಸ್ಥಾಪಕನಾಗಿ ಆಡಳಿತವನ್ನು ಮಾಡಿದಂಥ ಬಾಬರು 1530ರಲ್ಲಿ ನಿಧನವನ್ನು ಹೊಂದ್ತಾನೆ. 1530ರಲ್ಲಿ ಬಾಬರ್ ನಿಧನವನ್ನು ಹೊಂದಿದ ಮೇಲೆ ಅಧಿಕಾರಕ್ಕೆ ಬಂದವನೇ ಅವನ ಮಗನಾದಂಥ ಹುಮಾಯೂನ್. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಬಾಬರನ ಏಕಮಾತ್ರ ಮಗ. ಹುಮಾಯೂನ್ ಅವನ ಹೆಸರಲ್ಲೇ ಇದೆ ಅರ್ಥ. ಹುಮಾಯೂನ್ ಎಂದರೆ ಅದೃಷ್ಟವಂತ ಎಂದರ್ಥ. ಆದರೆ ವಾಸ್ತವವಾಗಿ ನಾವು ನೋಡಿದಾಗ ಅವನ ಜೀವನ, ಅವನ ಆಳ್ವಿಕೆ ಸಂಪೂರ್ಣವಾಗಿ ದುರಂತದಿಂದ ಕೂಡಿತ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು.
ಈ ಹುಮಾಯೂನನ ಜೀವನ ಮತ್ತು ಸಾಧನೆ, ಅವನ ಐತಿಹಾಸಿಕ ಘಟನಾವಳಿಗಳ ಬಗ್ಗೆ ಅವನ ಸಹೋದರಿ ಗುಲ್ಬದನ್ ಬೇಗಂ ಬರೆದಂಥ ಒಂದು ಅದ್ಭುತವಾದಂಥ ಕೃತಿ ಅವನ ಸಾಧನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಆ ಗುಲ್ಬದನ್ ಬೇಗಂ ಬರೆದಂಥ ಹುಮಾಯೂನ್ ನಾಮ ಅನ್ನುವಂಥ ಒಂದು ಕೃತಿ ಈ ಹುಮಾಯೂನನ ಜೀವನದ ಕೆಲವೊಂದು ಸಕಾರಾತ್ಮಕವಾದಂಥ ಸಾಧನೆಗಳು ಮತ್ತು ನಕಾರಾತ್ಮಕವಾದಂಥ ಕೆಲವು ದುರಂತ ಘಟನೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನವನ್ನು ಈ ಕೃತಿ ಮಾಡುತ್ತೆ. ಚಾರಿತ್ರಿಕವಾಗಿ ಇವನ ಆಡಳಿತವನ್ನು ನಾವು ನೋಡೋದಾದರೆ ಹುಮಾಯೂನನ ಒಟ್ಟು ಆಡಳಿತ ಕೇವಲ 11 ವರ್ಷ ಮಾತ್ರ. ಈ 11 ವರ್ಷದ ಆಡಳಿತವನ್ನು ನಾವು ಎರಡು ಭಾಗ ಮಾಡ್ಬೋದು. 1530ರಿಂದ ಹಿಡಿದು 40ರವರೆಗೆ 10 ವರ್ಷಗಳ ಕಾಲ ನಿರಂತರವಾಗಿ ಆಡಳಿತವನ್ನು ಮಾಡ್ತಾನೆ. ಆದರೆ 1540ರಲ್ಲಿ ಹುಮಾಯೂನ್ ದೆಹಲಿ ಮತ್ತು ಆಗ್ರಾಗಳನ್ನು ಕಳ್ಕೊಂಡು ತಾನು ಮೊಘಲ್ ಸಾಮ್ರಾಜ್ಯದಿಂದ ಸಂಪೂರ್ಣವಾಗಿ ಹೊರಬೀಳ್ತಾನೆ. ದೇಶಭ್ರಷ್ಟನಾಗಿ ಬೆಟ್ಟಗುಡ್ಡಗಳಲ್ಲಿ ಅವನು ಅಲೆದಾಟವನ್ನು ಮಾಡಬೇಕಾಗುತ್ತೆ, ತನ್ನ ಮುಘಲ್ ರಾಜ್ಯವನ್ನು ಕಳ್ಕೊಂಡು. ಯಾಕೆ ಅವನಿಗೆ ಅಂಥ ದುಸ್ಥಿತಿ ಬಂತು ಅಂದರೆ ಕಾರಣ ಇಷ್ಟೇ. 1539ರವರೆಗೂ ಅವನಿಗೆ ಯಾವುದೇ ರೀತಿಯಾದಂಥ ಆತಂಕಗಳು ಇರಲಿಲ್ಲ, ಬಾಹ್ಯ ಪ್ರಬಲ ಶತ್ರುಗಳು ಇರಲಿಲ್ಲ. 1539ರಲ್ಲಿ ಒಬ್ಬ ವ್ಯಕ್ತಿ ಇವನ ಮೇಲೆ ಒಂದು ಐತಿಹಾಸಿಕ ಪ್ರಸಿದ್ಧವಾದ ಕದನವನ್ನು ಘೋಷಣೆ ಮಾಡ್ತಾನೆ. ಅವನೇ ನಿಮ್ಮೆಲ್ರಿಗೂ ಗೊತ್ತಿರುವಂಥ ಈ ಸೂರ್ ಸಂತತಿಯ ಪ್ರಸಿದ್ಧ ಸುಲ್ತಾನನಾದಂಥ ಶೇರ್ ಶಹಾ ಅಂತಕ್ಕಂಥವನು. ಈ ಶೇರ್ ಶಹಾ ಅನ್ನೋನು 1539ರಲ್ಲಿ ಒಂದು ಯುದ್ಧವನ್ನು ಮಾಡ್ತಾನೆ. ಅದನ್ನು ಚೌಸಾ ಕದನ ಅಂತ ನಾವು ಕರಿತೀವಿ. ಈ 1539ರ ಚೌಸಾ ಕದನದಲ್ಲಿ ಶೇರ್ ಶಹಾ ಹುಮಾಯೂನನನ್ನು ಮೊದಲ ಬಾರಿಗೆ ಸಂಪೂರ್ಣವಾಗಿ ಸೋಲಿಸ್ತಾನೆ. ಅದು ಮೊದಲ ಸೋಲು. ಅದು ಶೇರ್ ಶಹಾನ ಮೊದಲ ಗೆಲುವು ಕೂಡ ಆಗಿತ್ತು. ಆದರೆ 1540ರಲ್ಲಿ ಮತ್ತೆ ಇದೇ ಹುಮಾಯೂನ್ ಮತ್ತು ಶೇರ್ ಶಹಾನ ಮಧ್ಯೆ ಎರಡನೇ ಬಾರಿ ಮತ್ತೊಂದು ಕದನವಾಗುತ್ತೆ ಅಥವಾ ಯುದ್ಧವಾಗುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ ಅಂತಂದರೆ ಕನೂಜ್ ಕದನ ಅಂತ ಕರಿತೀವಿ. 1540ರ ಈ ಐತಿಹಾಸಿಕ ಪ್ರಸಿದ್ಧವಾದಂಥ ಕನೂಜ್ ಕದನದಲ್ಲಿ ಹುಮಾಯೂನ್ ಶೇರ್ ಶಹಾನಿಂದ ಸಂಪೂರ್ಣವಾಗಿ ಎರಡನೇ ಬಾರಿ ಮತ್ತೊಮ್ಮೆ ಸೋತು ತನ್ನ ಮುಘಲ್ ಸಾಮ್ರಾಜ್ಯದ 2 ಆಡಳಿತ ಭಾಗಗಳನ್ನು ಕಳ್ಕೊಳ್ತಾನೆ. ಅವುಗಳೇ ದೆಹಲಿ ಮತ್ತು ಆಗ್ರಾ ಪ್ರದೇಶಗಳು. ಯಾವಾಗ ಮುಘಲ್ ಸಾಮ್ರಾಜ್ಯದ ಹೃದಯ ಭಾಗಗಳೇ ಕೈಬಿಟ್ಟು ಹೋದವು, ಅಲ್ಲಿಗೆ ಮುಘಲ್ ಸಾಮ್ರಾಜ್ಯದಲ್ಲಿ ಹುಮಾಯೂನನ ಆಡಳಿತ ಸಂಪೂರ್ಣವಾಗಿ ಅಂತ್ಯವಾಗುತ್ತೆ. ತದನಂತರ ಅವನು 1540ರಿಂದ ಹಿಡಿದು 1555ರವರೆಗೆ ಅರಾಜಕತೆಯಿಂದ ಕೂಡಿದಂಥ ಈ ಒಂದು ಉತ್ತರ ಭಾರತದಲ್ಲಿ ತಾನು ಅಲೆದಾಟದ ಒಂದು ಜೀವನವನ್ನು ನಡೆಸಬೇಕಾಗುತ್ತೆ 15 ವರ್ಷಗಳ ಕಾಲ. ಕೊನೆಗೆ 1555ರಲ್ಲಿ ಹುಮಾಯೂನ್ ಹಾಗೋ ಹೀಗೋ ಸ್ವಲ್ಪ ಸೈನ್ಯವನ್ನು ಸಂಘಟನೆ ಮಾಡಿಕೊಂಡು ಮತ್ತೆ ನಾನು ಕಳ್ಕೊಂಡಂಥ 15 ವರ್ಷಗಳ ಹಿಂದೆ ತಾನು ಕಳ್ಕೊಂಡಂಥ ತನ್ನ ಮುಘಲ್ ಸಾಮ್ರಾಜ್ಯದ ದೆಹಲಿ ಮತ್ತು ಆಗ್ರಾಗಳನ್ನು ಗೆದ್ಕೊಳ್ಬೇಕು ಅಂತ ನಿರ್ಧಾರವನ್ನು ಮಾಡ್ತಾನೆ. ಆ ಪ್ರಕಾರವಾಗಿ ತಾನು ಸಂಘಟಿಸಿದಂಥ ಅಲ್ಪ ಸೈನ್ಯದ ನೆರವಿನಿಂದ ಅವನು ದೆಹಲಿ ಮತ್ತು ಆಗ್ರಾಗಳ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಶೇರ್ ಶಹಾ ಇರೋದಿಲ್ಲ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. 1540ರಲ್ಲಿ ಶೇರ್ ಶಹಾ ಕನೂಜ್ ಕದನದಲ್ಲಿ ಹುಮಾಯೂನನ್ನು ಸೋಲಿಸಿದ ಮೇಲೆ ದೆಹಲಿ ಆಗ್ರಾಗಳನ್ನು ಗೆದ್ದುಕೊಂಡ ಮೇಲೆ ಅಲ್ಲಿ ಒಂದು ಹೊಸ ಮುಸ್ಲಿಂ ರಾಜ್ಯವನ್ನು, ಆಫ್ಘನ್ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದನ್ನು ನಾವು ಸೂರ್ ಮನೆತನ ಅಂತ ಕರಿತೀವಿ. ಈ ಸೂರ್ ಮನೆತನ ಮೂಲತಃ ಒಂದು ಆಫ್ಘನ್ ಮನೆತನ. ಇದರ ಸಂಸ್ಥಾಪಕ ಶೇರ್ ಶಹಾ. ಆದರೆ ದುರಾದೃಷ್ಟವಶಾತ್ ಶೇರ್ ಶಹಾ ಅಧಿಕಾರವನ್ನು ಮಾಡಿದ್ದು ಕೇವಲ 5 ವರ್ಷ, 1540ರಿಂದ 45. ತದನಂತರದಲ್ಲಿ ನಾವು ನೋಡಿದಾಗ 1555ರ ಹೊತ್ತಿನಲ್ಲಿ ಇದೇ ದೆಹಲಿಯ ಸೂರ್ ಮನೆತನದಲ್ಲಿ, ಸೂರ್ ರಾಜ್ಯದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂದರೆ ಸಿಕಂದರ್ ಶಾ ಅಂತಕ್ಕಂಥವನು ಆಳ್ವಿಕೆ ಮಾಡ್ತಾ ಇದ್ದ. ಅವನು ಶೇರ್ ಶಹಾನಿಗೆ ಹೋಲಿಸಿದರೆ ಸ್ವಲ್ಪ ಆಡಳಿತದಲ್ಲಿ ಅಸಮರ್ಥನೂ ಮತ್ತು ದುರ್ಬಲನೂ ಆಗಿದ್ದನು. ಇಂಥ ಒಂದು ಸದಾವಕಾಶವನ್ನು ಬಳಸಿಕೊಂಡಂಥ ಹುಮಾಯೂನ್ ಏನು ಮಾಡ್ತಾನೆ, ತಾನು ಸಂಘಟಿಸಿದಂಥ ಸೈನ್ಯವನ್ನು ತೆಗೆದುಕೊಂಡು ನೇರವಾಗಿ ದೆಹಲಿಗೆ ಬರ್ತಾನೆ. ಆಗ
ಅವನು ಈ ಸಿಕಂದರ್ ಶಾನನ್ನು ಯುದ್ಧದಲ್ಲಿ ಬಹಳ ಸುಲಭವಾಗಿ ಸೋಲಿಸುವುದರ ಮೂಲಕ ಅಸೂರ್ ಮನೆತನದ ಕೊನೆಯ ಸುಲ್ತಾನನಾದಂಥ ಶೇರ್ ಶಹಾನನ್ನು ಸೋಲಿಸಿ ಸಿಕಂದರ್ ಸೂರ್ನನ್ನು ಸೋಲಿಸಿ ಅವನಿಂದ ದೆಹಲಿ ಮತ್ತು ಆಗ್ರಾಗಳನ್ನು ಗೆದ್ದುಕೊಂಡು ಅದೇ 1555ರಲ್ಲಿ ಎರಡನೇ ಬಾರಿಗೆ ಮತ್ತೊಮ್ಮೆ ಹುಮಾಯೂನ್ ಮುಘಲ್ ಸಾಮ್ರಾಜ್ಯವನ್ನು ಪುನರ್ಸ್ಥಾಪನೆ ಮಾಡ್ತಾನೆ 1555ರಲ್ಲಿ. ಏಕೆಂದರೆ ಮುಘಲ್ ಸಾಮ್ರಾಜ್ಯದ ಮೊದಲ ಸಂಸ್ಥಾಪಕ 1526ರಲ್ಲಿ ಬಾಬರನೇ ಆಗಿದ್ದಾನೆ. ಆದರೆ 1540ರಲ್ಲಿ ಮುಘಲ್ ಸಾಮ್ರಾಜ್ಯದ ಆಳ್ವಿಕೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದ್ದರಿಂದ ಮತ್ತೆ ಈ ಮುಘಲ್ ಸಾಮ್ರಾಜ್ಯವನ್ನು ಎರಡನೇ ಬಾರಿ ಸ್ಥಾಪನೆ ಮಾಡಿದ್ದು ಹುಮಾಯೂನ್ ಬಾಬರ್ನ ಮಗ. ಅದು 1555ರಲ್ಲಿ. 1555ರಲ್ಲಿ ಎರಡನೇ ಬಾರಿ ಮುಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರೂ ಕೂಡ ಅಲ್ಲಿ ಅವನು ಆಡಳಿತವನ್ನು ಮಾಡಲಿಕ್ಕೆ ಬದುಕುಳಿದಿದ್ದು ಕೇವಲ ಒಂದೇ ವರ್ಷ. ಕಾರಣ ಇಷ್ಟೇ, 56ರಲ್ಲಿ ಹುಮಾಯೂನು ನಿಧನವನ್ನು ಹೊಂತಾನೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಈ ಹುಮಾಯೂನನ ಎರಡನೇ ಹಂತದ ಕೇವಲ 1 ವರ್ಷದ ಆಡಳಿತ ಅಲ್ಲಿಗೆ ಅಂತ್ಯ ಆಗುತ್ತೆ. ಆದ್ದರಿಂದ ಮೊದಲ ಅರ್ಧದಲ್ಲಿ ಅವನು 10 ವರ್ಷಗಳ ಆಡಳಿತ ಮಾಡ್ತಾನೆ, ಕೊನೆಯ ಅರ್ಧದಲ್ಲಿ ಕೇವಲ 1 ವರ್ಷ ಆಡಳಿತ ಮಾಡ್ತಾನೆ. ಆದ್ದರಿಂದ ಅವನ ಒಟ್ಟು ಆಡಳಿತ ಮುಘಲ್ ಸಾಮ್ರಾಜ್ಯದಲ್ಲಿ ಎರಡನೇ ಸುಲ್ತಾನನಾಗಿ ಕೇವಲ 11 ವರ್ಷಗಳು ಮಾತ್ರ. ಇದಾದ್ಮೇಲೆ ನಾವು ಮುಂದುವರೆದು ನೋಡೋದಾದರೆ ನೇರವಾಗಿ ನಾವು ಅಕ್ಬರ್ಗೆ ಹೋಗ್ಬೋದು. ಆದರೆ ಅಕ್ಬರಿಗೆ ಹೋಗೋದಕ್ಕಿಂತ ಮುಂಚೆ ನಾವು 1540ರಲ್ಲಿ ಮುಘಲ್ ಸಾಮ್ರಾಜ್ಯದ ಆಳ್ವಿಕೆಯನ್ನು ತಾತ್ಕಾಲಿಕವಾಗಿ ಬದಿಗೊತ್ತಿ ಈ 540ರಲ್ಲಿಯೇ ಮತ್ತೊಂದು ಹೊಸ ಮನೆತನವನ್ನು ಸ್ಥಾಪನೆ ಮಾಡಿದಂಥ ಶೇರ್ ಶಹಾನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ತದನಂತರದಲ್ಲಿ ನಾವು ಅಕ್ಬರನ ಬಗ್ಗೆ ಚರ್ಚೆಯನ್ನು ಮಾಡೋಣ. 1540ರಲ್ಲಿ ಅತ್ಯಂತ ಸುಲಭವಾಗಿ ಹುಮಾಯೂನನನ್ನು ಕನೂಜ್ ಕದನದಲ್ಲಿ ಸೋಲಿಸಿದಂಥ ಶೇರ್ ಖಾನ್ ಅಂತಕ್ಕಂಥವನು ಅದೇ ವರ್ಷ ಈ ದೆಹಲಿ ಆಗ್ರಾಗಳನ್ನು ಗೆದ್ದುಕೊಂಡ ಮೇಲೆ ತನ್ನದೇ ಆದಂಥ ಒಂದು ಆಫ್ಘನ್ ಮುಸ್ಲಿಂ ಮನೆತನವನ್ನು ಈ ದೆಹಲಿನಲ್ಲಿ ಸ್ಥಾಪನೆ ಮಾಡ್ತಾನೆ. ಹೀಗೆ ಅವನು ಸ್ಥಾಪನೆ ಮಾಡಿದಂಥ ಒಂದು ಆಫ್ಘನ್ ಮನೆತನವನ್ನು ನಾವು ಏನಂತ ಕರಿತೀವಿ ಅಂದರೆ ಸೂರ್ ಮನೆತನ ಅನ್ನುವಂಥ ಒಂದು ಹೆಸರಲ್ಲಿ ಕರಿತೀವಿ. ಈ ಸೂರ್ ಮನೆತನದ ಸಂಸ್ಥಾಪಕನೇ ಶೇರ್ ಶಹಾ. ಆದ್ದರಿಂದ ಅವನನ್ನು ಆ ಮನೆತನದ ಹೆಸರನ್ನೇ ಉಲ್ಲೇಖಿಸಿ ಶೇರ್ ಶಹಾ ಸೂರ್ ಅನ್ನುವಂಥ ಒಂದು ಹೆಸರಿಂದಲೂ ಕೂಡ ಕರೀತಾರೆ. ಓಕೆ, ಶೇರ್ ಶಹಾ ಸೂರ್ 1540ರಿಂದ ಹಿಡಿದು ನಾನು ಆಗಲೇ ಹೇಳಿದೆ ನಿಮಗೆ ಒಟ್ಟು 5 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾನೆ. 1540ರಿಂದ ಹಿಡಿದು 1545ರವರೆಗೆ 5 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾನೆ. ಇವೊಂದು ಕೂಡ ಅತ್ಯಂತ ಕಡಿಮೆ ಅವಧಿಯ ಆಡಳಿತ ಅಥವಾ ಸಂಕ್ಷಿಪ್ತ ಅವಧಿಯ ಆಡಳಿತ ಅಂತ ಹೇಳ್ಬೋದು. ಈ ಶೇರ್ ಶಹನ ಮೂಲ ಹೆಸರು ಆ್ಯಕ್ಚುಲಿ ಫರೀದ್ ಅಂತಕ್ಕಂಥದ್ದು. ಇವನ ಮೂಲ ಹೆಸರು ಫರೀದು. ಆಮೇಲೆ ಶೇರ್ ಖಾನ್ ಅನ್ನುವಂಥ ಹೆಸರು ಬರುತ್ತೆ. ತದನಂತರದಲ್ಲಿ ಇವನು ಯಾವಾಗ ಸೂರ್ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಆಮೇಲೆ ಅವನಿಗೆ ಏನಂತ ಹೆಸರು ಬಂತು, ಶೇರ್ ಖಾನ್ ಅನ್ನುವಂಥ ಒಂದು ಹೆಸರು ಈ ಆಫ್ಘನ್ ಮನೆತನದಲ್ಲಿ ಬಹಳ ಶಾಶ್ವತವಾಗಿ ಕಂಡುಬರುತ್ತೆ. ಶೇರ್ ಶಹಾನ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದರೆ, ಶೇರ್ ಶಾ ಇದ್ದಕ್ಕಿದ್ದಂಗೆ ಒಬ್ಬ ಸ್ವತಂತ್ರ ಸುಲ್ತಾನನಾಗಿ ಸೂರ್ ಮನೆತನವನ್ನು ಸ್ಥಾಪನೆ ಮಾಡಲಿಲ್ಲ. ಅವನು ಈ ಮನೆತನವನ್ನು ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಬಿಹಾರದಲ್ಲಿ ಇದ್ದಂಥ ಒಬ್ಬ ಸುಲ್ತಾನನ ಆಡಳಿತದಲ್ಲಿ ಸೈನ್ಯದ ದಂಡನಾಯಕನಾಗಿದ್ದ. ಅಂದರೆ ಅಂದಿನ ಬಿಹಾರದ ಸುಲ್ತಾನನಾದಂಥ ಬಹಾರ್ ಖಾನ್ ಲೋಹಾನಿ ಎಂಬ ಸುಲ್ತಾನನ ಸೈನ್ಯದಲ್ಲಿ ಇವನು ದಂಡನಾಯಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ. ಹೀಗೆ ಹಂತ ಹಂತವಾಗಿ ಅವನು ಒಬ್ಬ ಸ್ವತಂತ್ರ ಸುಲ್ತಾನನಾಗಲು ಬಯಸಿ 1539ರ ಕನೂಜ್ ಕದನ, 1539ರ ಚೌಸಾ ಕದನ, 1540ರ ಕನೂಜ್ ಕದನ, ಈ ಎರಡೂ ಕದನಗಳಲ್ಲಿ ಹುಮಾಯೂನನನ್ನು ಸೋಲಿಸುವ ಮೂಲಕ ತಾನು ದೆಹಲಿ ಆಗ್ರಾಗಳನ್ನು ಗೆದ್ದು ತಾನು ಅಂದುಕೊಂಡಂತೆ ಒಂದು ಸ್ವತಂತ್ರವಾದ ಸೂರ್ ಮನೆತನವನ್ನು ಸ್ಥಾಪಿಸಿ ತಾನೇ ಒಬ್ಬ ಸ್ವತಂತ್ರ ಸುಲ್ತಾನನಾಗಿ ತನ್ನ ಆಡಳಿತವನ್ನು ಮಾಡ್ತಾನೆ. ಈ ಶೇರ್ ಶಹಾನ ಸೈನಿಕ ಸಾಧನೆಗಳಿಗಿಂತಲೂ ಹೆಚ್ಚಾಗಿ, ಯಾಕೆಂದರೆ ಶೇರ್ ಶಾ 1530ರಿಂದಲೇ ನಾವು ನೋಡಿದ್ರೆ ಅವನು ಅನೇಕ ಕದನಗಳನ್ನು ಮಾಡಿದ್ದಾನೆ. ಫಾರ್ ಎಕ್ಸಾಂಪಲ್ 1530ರಲ್ಲಿ ಅವನು ಮಾಡಿದಂಥ ಯಾವುದು
1530ರಲ್ಲಿ ಮಾಡಿದಂಥ ಚುನಾರ್ ಕದನ ಇರ್ಬೋದು, 1534ರ ಬಂಗಾಳ ಕದನ ಇರ್ಬೋದು, 1539ರ ಚೌಸಾ ಕದನ ಇರ್ಬೋದು, 1540ರ ಕನೂಜ್ ಕದನ ಇರ್ಬೋದು, ಆಮೇಲೆ 1543ರ ರಾಯಸಿನ್ ಕದನ, ಮತ್ತು 1545ರ ಕಲಿಂಜರ್ ಅನ್ನುವಂಥ ಒಂದು ಕದನ. ಇವು ಅವನ ಆಡಳಿತದ ಅವಧಿಯಲ್ಲಿ ಮಾಡಿದಂಥ ಅತ್ಯಂತ ಪ್ರಮುಖವಾದಂಥ ಕದನಗಳು. ಆದರೆ ಅತ್ಯಂತ ಪ್ರಸಿದ್ಧವಾದ ಕದನಗಳು ಅಂತಂದರೆ ಚೌಸಾ ಕದನ ಮತ್ತು ಕನೂಜ್ ಕದನಗಳು ಅಂತ ನಾವಿಲ್ಲಿ ಹೇಳ್ಬೋದು. ಶೇರ್ ಶಹ ಸೈನಿಕ ಸಾಧನೆಗಳಿಗಿಂತ ಹೆಚ್ಚಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ ಬಹಳ ಅತ್ಯದ್ಭುತವಾದಂಥ ಕೆಲವೊಂದು ಸಾಧನೆಗಳನ್ನು ಮಾಡಿದ್ದಾನೆ. ಫಾರ್ ಎಕ್ಸಾಂಪಲ್, ಇವನಿಗೆ ಒಂದು ಬಿರುದಿತ್ತು, ಹಜರತ್ ಇ ಆಲಾ. ಯಾವ ಮಧ್ಯಕಾಲೀನ ಸುಲ್ತಾನನನ್ನು ಹಜರತ್ ಇ ಆಲಾ ಅನ್ನುವಂಥ ಬಿರುದಿನಿಂದ ಕರೀತಾ ಇದ್ರು ಅಂದರೆ ಅದು ಕೇವಲ ಶೇರ್ ಶಹನನ್ನು ಮಾತ್ರ ಹಜರತ್ ಇ ಆಲಾ ಅನ್ನುವಂಥ ಒಂದು ಬಿರುದಿನಿಂದ ಕರೀತಾ ಇದ್ರು. ಇಲ್ಲಿ ಇವನ ಆಡಳಿತಾತ್ಮಕ ಸುಧಾರಣೆಗಳನ್ನು ಒಂದೊಂದಾಗಿ ನೋಡೋದಾದರೆ, ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ 16ನೇ ಶತಮಾನದಲ್ಲಿ ಯಾರಾದರೂ ಮುಸ್ಲಿಂ ಸುಲ್ತಾನ ತನ್ನ ಸೈನ್ಯಕ್ಕೆ ಪ್ರಥಮ ಬಾರಿಗೆ ಹಿಂದೂಗಳನ್ನು ನೇಮಕ ಮಾಡಿಕೊಂಡ ಅಂದರೆ ಅದು ಶೇರ್ ಶಹ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ಲು, ಇವನ ಸೈನ್ಯದಲ್ಲಿ ಬ್ರಹ್ಮಜಿತ್ ಅನ್ನುವಂಥ ಒಬ್ಬ ಹಿಂದೂ ದಂಡನಾಯಕ ಸೇವೆಯನ್ನು ಸಲ್ಲಿಸ್ತಾ ಇದ್ದ. ಆದ್ದರಿಂದ ಪ್ರಥಮ ಬಾರಿಗೆ ತನ್ನ ಸೈನ್ಯಕ್ಕೆ ಹಿಂದೂ ಸೈನಿಕರನ್ನು ನೇಮಕ ಮಾಡಿಕೊಂಡಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಎಂದರೆ ಅದು ಶೇರ್ ಶಹನಿಗೆ ಸಲ್ಲುತ್ತದೆ. ಮೊದಲನೇ ಪಾಯಿಂಟು. ಎರಡನೆಯದಾಗಿ, ಇವನು ತನ್ನ ಆಡಳಿತದ ಅವಧಿಯಲ್ಲಿ ರೈತರ ಭೂಮಿಯ ಹಕ್ಕುದಾರಿಕೆಗೆ ಸಂಬಂಧಪಟ್ಟಂಥ ರೈತರ ಭೂಮಿ ಅಥವಾ ಕೃಷಿ ಭೂಮಿಯ ಅವರ ಒಡೆತನ, ಅವರ ಹಕ್ಕುದಾರಿಕೆಗೆ ಸಂಬಂಧಪಟ್ಟಂಥ ಭೂ ಒಡೆತನದ ಹಕ್ಕುಪತ್ರ ವಿತರಣೆಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಆ ರೈತರಿಗೆ ನೀಡುತ್ತಿದ್ದ ಅವರ ಭೂ ಒಡೆತನದ ಹಕ್ಕುಪತ್ರ ವಿತರಣೆಯ ಪದ್ಧತಿಯನ್ನೇ ಪಟ್ಟಾ ಪದ್ಧತಿ ಅಂತ ಕರೀತಾ ಇದ್ರು, ಅಥವಾ ಕಾಬೂಲಿಯತ್ ಅನ್ನುವಂಥ ಪದ್ಧತಿ, ಕಾಬೂಲಿಯತ್ ಅನ್ನುವಂಥ ಹೆಸರಿನಿಂದ ಕರೀತಾ ಇದ್ರು. ಈ ಕಾಬೂಲಿಯತ್ ಅಥವಾ ಪಟ್ಟಾ ಎಂದರೆ ರೈತರು ತಮ್ಮ ಭೂಮಿಯ ಮೇಲೆ ಹೊಂದಿದ ಒಡೆತನದ ಹಕ್ಕುಪತ್ರವೇ ಪಟ್ಟಾ ಪದ್ಧತಿ ಅಥವಾ ಕಾಬೂಲಿಯತ್ ಅನ್ನುವಂಥ ಒಂದು ಹೆಸರಲ್ಲಿ ಪದ್ಧತಿಯನ್ನು ಕರೀತಾ ಇದ್ರು. ಮತ್ತು ಮೂರನೇದಾಗಿ, ಇವನು ತನ್ನ ಆಡಳಿತದ ಅವಧಿಯಲ್ಲಿ ಮೊದಲ ಬಾರಿಗೆ ನಾಗರಿಕ ಆಡಳಿತದಲ್ಲಿದ್ದ ಅಧಿಕಾರಿಗಳನ್ನು ಪ್ರತಿ 4-5 ವರ್ಷಗಳಿಗೊಮ್ಮೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡುವಂಥ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅಂದರೆ ಸರ್ಕಾರಿ ಅಧಿಕಾರಿಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವರ್ಗಾವಣೆ ಮಾಡುವಂಥ ಒಂದು ಪದ್ಧತಿಯನ್ನು ಮೊದಲು ತಂದವನು ಯಾರಪ್ಪ ಅಂದರೆ ಶೇರ್ ಶಹ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದರ ಜೊತೆಗೆ ತನ್ನ ಆಡಳಿತದ ಅವಧಿಯಲ್ಲಿ ಇವನು 2 ಪದ್ಧತಿಗಳನ್ನು ಜಾರಿಗೆ ತರ್ತಾನೆ. ಅದು ಡಾಕ್ ಮತ್ತು ಚೌಕಿ ಪದ್ಧತಿ. ಏನು ಡಾಕ್ ಮತ್ತು ಚೌಕಿ ಪದ್ಧತಿ ಅಂದರೆ, ಡಾಕಾ ಮೀನ್ಸ್ ಅಂಚೆ ಕಚೇರಿ ಅಥವಾ ಅಂಚೆ ಪದ್ಧತಿ. ಹೌದು, 16ನೇ ಶತಮಾನದಲ್ಲಿ ಒಂದು ವ್ಯವಸ್ಥಿತವಾದಂಥ ಡಾಕಾ ಸಿಸ್ಟಮನ್ನು, ಅಂಚೆ ಪದ್ಧತಿಯನ್ನು ಮೊದಲು ಪರಿಚಯಿಸಿದಂಥವನು ಶೇರ್ ಶಹ. ಈ ಒಂದು ಪದ್ಧತಿ ಮುಂದೆ ಅಕ್ಬರನ ಕಾಲದಲ್ಲಿ ಮತ್ತು ಶಾಜಹಾನ್ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದರೆ ಮೊದಲ ಬಾರಿಗೆ ಈ ಡಾಕಾ ಅನ್ನುವಂಥ ಅಂಚೆ ಪದ್ಧತಿ ಶೇಷನಿಂದ ಇಂಟ್ರಡ್ಯೂಸ್ ಆಗುತ್ತೆ. ಅದಾದಮೇಲೆ ಚೌಕಿ ಮೀನ್ಸ್ ಗೂಢಾಚಾರಿಕೆ ಅಥವಾ ಗೂಢಾಚಾರ ವ್ಯವಸ್ಥೆ. ಅಂದರೆ ಚೌಕಿ ಎಂಬ ಹೆಸರಿನ ಗೂಢಾಚಾರ ವ್ಯವಸ್ಥೆಯನ್ನು ಕೂಡ ಮೊದಲ ಬಾರಿಗೆ ಶೇಷ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಇದರ ಜೊತೆಗೆ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಸಾಗುವಳಿದಾರರ ಅಥವಾ ರೈತರ ಬೆಳೆಗಳ ಮೇಲೆ ಒಂದು ವಿಮಾ ಯೋಜನೆಯನ್ನು ಜಾರಿಗೆ ತಂದವನು. ರೈತರ ಅಥವಾ ಸಾಗುವಳಿದಾರರ ಬೆಳೆಯ ಮೇಲೆ ವಿಮಾ ಯೋಜನೆ ಅಂದರೆ ಪ್ರಾಕೃತಿಕ ವಿಕೋಪಗಳಾದಂಥ ಕ್ಷಾಮ ಅಥವಾ ಬರಗಾಲ ಅಥವಾ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಬೆಳೆಗಳು ನಷ್ಟ ಆಗ್ತಾ ಇತ್ತು. ಅದರಿಂದ ಸಾಮ್ರಾಜ್ಯದಿಂದಲೇ ಆ ಬೆಳೆಗಳು ನಷ್ಟ ಆದಾಗ ಅದಕ್ಕೆ ಪರಿಹಾರವನ್ನು ಕೊಡ್ತಾ ಇದ್ದ. ಅದರ ಉದ್ದೇಶದಿಂದ ಇವನು ಈ ಒಂದು ಸಾಗುವಳಿದಾರರ ಬೆಳೆಗಳ ಮೇಲೆ ವಿಮಾ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಇದರ ಜೊತೆಗೆ ಶೇರ್ ಶಹ ನಾಣ್ಯ ಚಲಾವಣೆಯ ವಿಷಯದಲ್ಲೂ ಕೂಡ ಅದ್ಭುತವಾದಂಥ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದ್ದಾನೆ, ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈ ಹಿಂದೆ ನಾವು ಈ ಮೊಹಮ್ಮದ್ ಬಿನ್ ತೊಗಲಕನ ಆಳ್ವಿಕೆ ಕಾಲ ಮತ್ತು ಇಲ್ತುಮಿಷನ ಆಳ್ವಿಕೆ ಕಾಲ ಅಂತ ಬಂದಾಗ ಅನೇಕ ರೀತಿಯಾದಂಥ ನಾಣ್ಯಗಳು ಚಲಾವಣೆಗೆ ಬಂದಿತ್ತು.
ಆದರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಯಾವ ನಾಣ್ಯಗಳು ಒಂದು ಒಂದು ಸ್ಥಿರತೆಯನ್ನು, ಏಕರೂಪತೆಯನ್ನು ಕಾಪಾಡಿಕೊಳ್ಳಿಲ್ಲ. ಆದರೆ ಶೇರ್ ಶಾ ತನ್ನ ಆಡಳಿತದ ಅವಧಿಯಲ್ಲಿ ಒಂದು ಏಕರೂಪದ ಬೆಳ್ಳಿ ನಾಣ್ಯವನ್ನು ಚಲಾವಣೆಗೆ ತರ್ತಾನೆ. ಶೇರ್ ಶಾ ತಾನು ಜಾರಿಗೆ ತಂದ ಏಕರೂಪದ ಒಂದು ಬೆಳ್ಳಿ ನಾಣ್ಯವನ್ನು ಏನಂತ ಕರೀತಾರೆ ಅಂದರೆ ದಾಮ್ ನಾಣ್ಯ ಅಂತ ಕರೀತಾರೆ. ಈ ದಾಮ್ ಅನ್ನುವಂಥದ್ದು ಒಂದು ಬೆಳ್ಳಿ ನಾಣ್ಯ. ಒಂದಿಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ಈ ದಾಮ್ ಅನ್ನುವಂಥ ಒಂದು ಬೆಳ್ಳಿ ನಾಣ್ಯ ಹೆಚ್ಚು ಕಡಿಮೆ 1835ರವರೆಗೂ ಕೂಡ ಬ್ರಿಟಿಷರು ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರದಲ್ಲಿ ಈ ದಾಮ್ ಅನ್ನುವಂಥ ಒಂದು ನಾಣ್ಯವನ್ನು ಬಳಸ್ಕೊಂಡಿದ್ರು. ಅಂದರೆ ಇದೇನನ್ನ ಹೇಳುತ್ತೆ ಅಂತಂದರೆ, ಶೇರ್ ಶಾ ಎಲ್ಲೋ ಒಂದು ಕಡೆ ಈ ನಾಣ್ಯದ ವಿಚಾರದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸ್ಫೂರ್ತಿಯಾದ, ಮಾದರಿಯಾದ ಅವನ ದಾಮ್ ಅನ್ನುವಂಥ ನಾಣ್ಯ ಅವರಿಗೂ ಕೂಡ ಮಾದರಿಯಾಗಿ ಅವರು ಅದನ್ನು ಚಲಾವಣೆಗೆ ತಂದರು ಅನ್ನೋದನ್ನು ಇಲ್ಲಿ ಭಾಳ ಸಂಕ್ಷಿಪ್ತವಾಗಿ ನಮಗೆ ಅರ್ಥ ಮಾಡಿಸುತ್ತೆ. ಇದ್ರ ಜೊತೆಗೆ ಶೇರ್ ಶಾ ತನ್ನ ಆಡಳಿತದ ಅವಧಿಯಲ್ಲಿ ಅನೇಕ ನೂತನವಾದಂಥ, ಅತ್ಯಂತ ಸುವ್ಯವಸ್ಥಿತವಾದಂಥ, ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡ್ತಾನೆ. ವಿಶಾಲವಾದಂಥ ಒಟ್ಟು 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ಪ್ರಪ್ರಥಮ ಬಾರಿಗೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಶೇರ್ ಶಾ ನಿರ್ಮಾಣ ಮಾಡ್ತಾನೆ. ಸರಿಸುಮಾರು 1500 ಕಿಲೋಮೀಟರ್ ಉದ್ದದ, ಸರಿಸುಮಾರು 1500 ಕಿಲೋಮೀಟರ್ ಉದ್ದದ 4 ಹೆಸರಾಂತ ಸುಪ್ರಸಿದ್ಧ ರಾಷ್ಟ್ರೀಯ ಹೆದ್ದಾರಿಗಳು ಇವನ ಕಾಲದಲ್ಲಿ ನಿರ್ಮಾಣ ಆಗ್ತವೆ. ಆದ್ದರಿಂದ ಇವನನ್ನು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಪಕ ಅಂತ ಕರೀತಾರೆ, ಅಥವಾ ಗ್ರಾಂಡ್ ಟ್ರಂಕ್ ರಸ್ತೆಗಳ ಪಿತಾಮಹ. ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಪಕ ಅಥವಾ ಗ್ರಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಅಂತ ಅನ್ನೋ ಹೆಸರಿನಿಂದಲೂ ಕೂಡ ಕರೀತಾರೆ. ನಾನಿಲ್ಲಿ ಆ 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿಮಗೆ ತಿಳಿಸ್ಕೊಡೋದಾದರೆ, ಫಾರ್ ಎಕ್ಸಾಂಪಲು ಆಗ್ರಾ ಟು ಲಾಹೋರ್ ಅನ್ನುವಂಥ ಮೊದಲ ನ್ಯಾಷನಲ್ ಹೈವೇ, ಆಗ್ರಾ ಟು ಲಾಹೋರ್. ಆಗ್ರಾ ಟು ಚಿತ್ತೂರು ಎರಡನೇದು, ಆಗ್ರಾ ಟು ಚಿತ್ತೂರು. ಆಮೇಲೆ ಆಗ್ರಾ ಟು ಬಹರಾನ್ಪುರ, ಆಗ್ರಾ ಟು ಬಹರಾನ್ಪುರ. ಮತ್ತು 4ನೇದು ಲಾಹೋರ್ ಟು ಮುಲ್ತಾನ್, ಲಾಸ್ಟ್ ಒನ್ ಲಾಹೋರ್ ಟು ಮುಲ್ತಾನ್. ಹೀಗೆ ಆಗ್ರಾ ಟು ಲಾಹೋರು, ಆಗ್ರಾ ಟು ಚಿತ್ತೂರು, ಆಗ್ರಾ ಟು ಬಹರಾನ್ಪುರ ಮತ್ತು ಲಾಹೋರ್ ಟು ಮುಲ್ತಾನ್. ಹೀಗೆ 4 ಭಾಳ ಸುವ್ಯವಸ್ಥಿತವಾದಂಥ, ವಿಶಾಲವಾದಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕರೀತಾರೆ. ಈ 4 ರಾಷ್ಟ್ರೀಯ ಹೆದ್ದಾರಿಗಳ ಒಟ್ಟು ಸಮೂಹವನ್ನೇ ಸಡಕ್ ಇ ಆಜಮ್ ಅನ್ನುವಂಥ ಹೆಸರಿಂದ ಕರೀತಾರೆ. ಏನಂತ ಕರೀತಾರೆ? ಸಡಕ್ ಇ ಆಜಮ್ ಅನ್ನುವಂಥ ಒಂದು ಹೆಸರಿಂದ ಕರೀತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಲೋಕೋಪಯೋಗಿ ಕಾರ್ಯದಲ್ಲೂ ಕೂಡ ಶೇರ್ ಶಾ ಹಿಂದೆ ಬಿದ್ದಿರಲಿಲ್ಲ. ಈ ಒಂದು ಸಾರಿಗೆ ಸಂಪರ್ಕ ವ್ಯವಸ್ಥೆಗೂ ಕೂಡ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದ ಅನ್ನುವಂಥದ್ದಲ್ಲಿ ನಮಗೆ ಗೊತ್ತಾಗುತ್ತೆ. ಇದರ ಜೊತೆಗೆ ಇನ್ನೊಂದು ಅಂಶವನ್ನು ನಾವಿಲ್ಲಿ ಹೇಳಲೇಬೇಕು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶೇರ್ ಶಾ ನೀಡಿದಂಥ ಕೊಡುಗೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶೇರ್ ಶಾ ನೀಡಿದಂಥ ಕೊಡುಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಗಮನಿಸಬಹುದು, ದೆಹಲಿಯಲ್ಲಿ ಇವನು ಒಂದು ಪುರಾತನ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಅದನ್ನೇ ದೆಹಲಿಯ ಪುರಾನ್ ಕಿಲ್ಲಾ ಅಂತ ಕರೀತಾರೆ. ದೆಹಲಿಯ ಪುರಾನ್ ಕಿಲ್ಲಾ ಅಂದರೆ ಪ್ರಾಚೀನ ಕೋಟೆ ಅಥವಾ ಪುರಾತನ ಕೋಟೆ ಅಂತ ಕರೀತಾರೆ, ಮೊದಲನೇದು. ಎರಡನೆಯದಾಗಿ ಇವತ್ತಿನ ಪಾಕಿಸ್ತಾನಕ್ಕೆ ಸೇರಿದಂಥ ಈ 2 ನದಿಗಳಲ್ಲಿ ನಿಮಗೆ ಗೊತ್ತಿದೆ, ಒಂದು ಜೀಲಮ್ಮು, ಇನ್ನೊಂದು ಚಿನಾಬ್ ಅನ್ನುವಂಥ ನದಿಗಳಿವತ್ತು ಪಾಕಿಸ್ತಾನಕ್ಕೆ ಸೇರಿರುವಂಥ ನದಿಗಳು. ಮೊದಲು ನಮ್ಮ ಭಾರತದಲ್ಲಿ ಇದ್ದಂಥ ನದಿಗಳು. ಇದರಲ್ಲಿ ಈ ಜೀಲಂ ನದಿ ಅನ್ನುವಂಥದ್ದು ಏನು ಹೇಳಿದ್ನಲ್ಲ, ಆ ಜೀಲಂ ನದಿಯ ದಂಡೆಯ ಮೇಲೆ ಇವನು ಮತ್ತೊಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಅದು ರೋಹತಾಸ್ಗರ್ ಅನ್ನುವಂಥ ಕೋಟೆ. ಈ ಜೀಲಂ ನದಿಯ ದಂಡೆಯ ಮೇಲೆ ಅವನು ಕಟ್ಟಿದಂಥ ಮತ್ತೊಂದು ಕೋಟೆ ರೋಹತಾಸ್ಗರ್ ಅನ್ನುವಂಥ ಒಂದು ಕೋಟೆ. ಇದ್ರ ಜೊತೆಗೆ ಇವನ ಮತ್ತೊಂದು ಅತ್ಯದ್ಭುತವಾದಂಥ ಸ್ಮಾರಕ ಮತ್ತು ಗೋರೆ ಯಾವುದು ಅಂದರೆ ಬಿಹಾರದ ಸಸಾರಾಂನಲ್ಲಿರುವಂಥ ಇವನ ಸ್ವಂತ ಗೋರಿ. ಬಿಹಾರದ ಸಸಾರಾಂನ ಶೇರ್ ಶಾಹನ ಸ್ವಂತ ಗೋರಿಯು ಕೂಡ ಒಂದು ಅದ್ಭುತವಾದಂಥ ಇಸ್ಲಾಮಿಕ್ ಸ್ಮಾರಕ ಅಂತ ಹೇಳ್ಬೋದು. ಇದು ಅವನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂಥ ಅದ್ಭುತವಾದಂಥ ಒಂದು ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಾರದು. ಹೀಗೆ 1540ರಲ್ಲಿ ಸ್ವತಂತ್ರವಾದ ಒಂದು ಸೂರ್ ಮನೆತನವನ್ನು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಸ್ಥಾಪನೆ ಮಾಡಿದಂಥ ಶೇರ್ ಶಾ ಕೇವಲ 5 ವರ್ಷಗಳ ಆಡಳಿತವನ್ನು ಮಾಡುವುದರ ಮೂಲಕ
1545ರಲ್ಲಿ ಅವನು ಒಂದು ದುರಂತ ಘಟನೆಯಲ್ಲಿ ಸತ್ತೋಗ್ತಾನೆ. ಏನು ಅಂದರೆ 1545ರಲ್ಲಿ ಶೇರ್ ಶಹ ಮತ್ತು ಅವನ ಸೈನ್ಯ ಕಾಲಿಂಜರ್ ಅನ್ನುವಂಥ ಒಂದು ಹಿಂದೂ ಸಂಸ್ಥಾನವನ್ನು ಗೆದ್ಕೊಳ್ಳೋದಿಕ್ಕೆ ಅಂತ ಹೋಗಿರುತ್ತೆ. ಆ ಕಾಲಿಂಜರ್ ಅನ್ನುವಂಥ ಹಿಂದೂ ಸಂಸ್ಥಾನ ಬಲಿಷ್ಠವಾದಂಥ ಒಂದು ಕೋಟೆಗೆ ಹೆಸರಾಗಿತ್ತು. ಆ ಕಲಿಂಜರ್ ಕೋಟೆಗೆ ಮುತ್ತಿಗೆ ಹಾಕಿ ಆ ಕೋಟೆಯನ್ನು ಭೇದಿಸುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸ್ಫೋಟಿಸಿದಂಥ ಆ ಒಂದು ಬಾಂಬ್ ಸ್ಫೋಟಕ್ಕೆ ಸಿಲುಕಿ ಶೇರ್ ಶಹ ತನ್ನ ಪ್ರಾಣವನ್ನು ಆ ಕಾಲಿಂಜರ್ ಕೋಟೆಯ ಆ ಬಾಂಬ್ ಬ್ಲಾಸ್ಟಿಂಗ್ ಏನು ಒಂದು ಇನ್ಸಿಡೆಂಟ್ ಇದೆಯಲ್ಲ ಅದರಲ್ಲಿ ಕಳ್ಕೊಳ್ತಾನೆ. ಸೊ ಹೀಗೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಒಂದು 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 ಮಾದರಿಯ ಆಡಳಿತವನ್ನು ಒಂದು 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 ಏಕರೂಪದ ಆಡಳಿತವನ್ನು ಜಾರಿಗೆ ತಂದು ಮುಂದೆ ಬಂದಂಥ ಅಕ್ಬರನಿಗೂ ಕೂಡ ಹೇಗೆ ಆಡಳಿತವನ್ನು ಮಾಡಬೇಕು ಅಂತ ಹೇಳಿಕೊಟ್ಟವನು, ತೋರಿಸಿಕೊಟ್ಟವನು. ಕಾರಣ ಇಷ್ಟೇ, ಮುಂದೆ ಬಂದಂಥ ಅಕ್ಬರ್ ಕೂಡ ಶೇರ್ ಶಹನ ಆಡಳಿತ ಮಾದರಿಯನ್ನೇ ತಾನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಇದರಿಂದ ಅಕ್ಬರು ಒಬ್ಬ ಒಳ್ಳೆಯ ಆಡಳಿತಗಾರ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದ್ದು. ಸೊ ಅಂದರೆ ಅಕ್ಬರ್ ತನ್ನ ಸೈನಿಕ ಸಾಧನೆಗಳಿಗಿಂತ ವಿಶೇಷವಾಗಿ ಹೆಸರು ಮಾಡಿದ್ದು ಆಡಳಿತಾತ್ಮಕ ಕ್ಷೇತ್ರದಲ್ಲಿ. ಸೊ ಅದರಿಂದ ಅವನಿಗೆ ಅಕ್ಬರ್ ದ ಗ್ರೇಟ್ ಅಂತ ಬಂದಿದ್ದು. ಆ ಎಲ್ಲ ಕ್ರೆಡಿಟು ಅವನಿಗೆ ಬರಬೇಕು ಅಂದರೆ ಕಾರಣ ಅವನ ಹಿಂದೆ ಆಡಳಿತಕ್ಕೆ ಈಗಾಗಲೇ ಯಾರು ಬುನಾದಿಯನ್ನು ಹಾಕ್ಕೊಟ್ಟಿದ್ರು ಅಂದರೆ ಶೇರ್ ಶಹ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇಷ್ಟು ಈ ಶೇಷನಿಗೆ ಸಂಬಂಧಪಟ್ಟಂಥ ವಿಷಯ. ಇನ್ನು ನಾವು ಅಕ್ಬರನ ವಿಚಾರಕ್ಕೆ ಬರೋದಾದರೆ, ಅಕ್ಬರ್ನ ಒಂದು ವಿಷಯಕ್ಕೆ ಬರೋದಾದರೆ, ಅಕ್ಬರ್ನ ಬಗ್ಗೆನೂ ಕೂಡ ನಾವು ಸಂಕ್ಷಿಪ್ತವಾಗಿ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅಕ್ಬರ್ ಮುಘಲ್ ಸಾಮ್ರಾಜ್ಯದ ಅಪ್ರತಿಮ ಮತ್ತು ಅತ್ಯಂತ ಸುಪ್ರಸಿದ್ಧ ಸಾಮ್ರಾಟ ಅಥವಾ ಸುಲ್ತಾನ. ಬಹುಶಃ ಮೊಘಲ್ ಹಿಸ್ಟ್ರಿನಲ್ಲಿ ಅಕ್ಬರನಷ್ಟು ದೊಡ್ಡ ಹೆಸರನ್ನು ಯಾರು ಮಾಡಲಿಲ್ಲ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಕಾರಣ ಇಷ್ಟೇ, ಅಕ್ಬರು ಒಬ್ಬ ಸಹಿಷ್ಣುವಾದಿ, ಉದಾರತಾವಾದಿ, ಎಲ್ಲ ಧರ್ಮಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಾನು ಆಡಳಿತವನ್ನು ನಡೆಸ್ತಾನೆ. ಅದಕ್ಕೆ ಎಲ್ಲ ವರ್ಗದ ಜನರು ಕೂಡ ಅವನ ಆಡಳಿತವನ್ನು ಎಲ್ಲೋ ಒಂದು ಹಂತದಲ್ಲಿ ಒಪ್ಪಿಕೊಳ್ತಾರೆ. ಅಕ್ಬರ್ ದ ಗ್ರೇಟ್ ಅಂತ ಕರೀತಾರೆ. ಆ್ಯಕ್ಚುಲಿ ಅಕ್ಬರನ ಪೂರ್ಣ ಹೆಸರೇನು ಅಂತಂದರೆ ಜಲಾಲುದ್ದೀನ್ ಮಹಮ್ಮದ್ ಅಕ್ಬರ್ ಅಂತಕ್ಕಂಥದ್ದು. ಜಲಾಲುದ್ದೀನ್ ಮಹಮ್ಮದ್ ಅಕ್ಬರ್. ಅಕ್ಬರ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹುಮಾಯೂನ್ ಮತ್ತು ಹಮೀದಾ ಬಾನು ದಂಪತಿಗಳಿಗೆ 1542ರಲ್ಲಿ ಜನಿಸಿದಂಥವನು. ಹುಮಾಯೂನ್ ಮತ್ತು ಹಮೀದಾ ಬಾನು ಬೇಗಂ ಎಂಬ ದಂಪತಿಗಳಿಗೆ 1542ರಲ್ಲಿ ಇವನು ಸಿಂಧ್ ಪ್ರಾಂತ್ಯಕ್ಕೆ ಸೇರಿದಂಥ ಅಮರಕೋಟೆ ಎನ್ನುವಂಥ ಒಂದು ಸ್ಥಳದಲ್ಲಿ ಜನಿಸ್ತಾನೆ. ಯಾರು? ಅಕ್ಬರ್. ಓಕೆ, 1542ರಲ್ಲಿ ಇವನು ಜನಿಸ್ತಾ, ಆದರೆ ದುರಂತವೇನೂ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅವನ ತಂದೆ ಹುಮಾಯೂನ್ ಮೊಘಲ್ ಸಾಮ್ರಾಜ್ಯವೆಲ್ಲವನ್ನೂ ಕಳ್ಕೊಂಡು ಅವನು ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ದೇಶಭ್ರಷ್ಟನಾಗಿ ತಾನು ಅಲೆದಾಟವನ್ನು ಮಾಡ್ತಾ ಇದ್ದ. ಆದ್ದರಿಂದ ಈ ಸಂದರ್ಭದಲ್ಲಿ ಬಾಲ್ಯದಲ್ಲಿ ಅಕ್ಬರನಿಗೆ ಯಾವುದೇ ರೀತಿಯಾದಂಥ ಯೋಗ್ಯವಾದಂಥ ಶಿಕ್ಷಣ ಸಿಗೋದಿಲ್ಲ. ಶಿಕ್ಷಣದಿಂದ ಅಕ್ಬರು ಬಾಲ್ಯದಲ್ಲಿ ವಂಚಿತನಾಗ್ತಾನೆ. ಆದ್ದರಿಂದ ಅಕ್ಬರ್ ಒಬ್ಬ ಅನಕ್ಷರಸ್ಥ ಸುಲ್ತಾನನಾದರೂ ಕೂಡ ಒಬ್ಬ ಸುಶಿಕ್ಷಿತ ಸುಲ್ತಾನನಿಗಿಂತಲೂ ಅದ್ಭುತವಾದಂಥ ಆಡಳಿತವನ್ನು ಮೊಘಲ್ ಸಾಮ್ರಾಜ್ಯದಲ್ಲಿ ಮಾಡಿದ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅಂದರೆ ಒಬ್ಬ ಒಳ್ಳೆಯ ಆಡಳಿತಗಾರನಾಗಬೇಕಾದ್ರೆ, ಒಳ್ಳೆಯ ಆಡಳಿತವನ್ನು ಜನರಿಗೆ ಕೊಡಬೇಕಾದ್ರೆ ಅಲ್ಲಿ ಈ ಅಕ್ಷರ ಜ್ಞಾನ ಅಂತಕ್ಕಂಥದ್ದು ಮುಖ್ಯವಾಗೋದಿಲ್ಲ, ಆ ಆಡಳಿತದ ಅನುಭವ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗುತ್ತೆ ಅನ್ನೋದಕ್ಕೆ ಅಕ್ಬರನೇ ಸಾಕ್ಷಿ ಅಂತ ನಾವು ಹೇಳ್ಬೋದು. ಈ ಅಕ್ಬರ್ ಹೇಗೆ ಆಡಳಿತಕ್ಕೆ ಬಂದ ಅನ್ನೋದೇ ಒಂದು ವಿಸ್ಮಯ. ಹೇಗೆ ಅಂದರೆ 1556ರಲ್ಲಿ ಇವನ ತಂದೆ ಹುಮಾಯೂನು ನಿಧನವನ್ನು ಹೊಂದಿದ ಮೇಲೆ, 1556ರಲ್ಲಿ ಇವ ತಂದೆ ಹುಮಾಯೂನ್ ನಿಧನ ಹೊಂದಿದ ತಕ್ಷಣ ಬಂಗಾಳದ ಒಬ್ಬ ಹಿಂದೂ ದೊರೆ, ಅವನ ಹೆಸರು ಹೇಮಚಂದ್ರ ವಿಕ್ರಮಾದಿತ್ಯ ಅಂತ ಪೂರ್ತಿ ಹೆಸರು. ಆ ಬಂಗಾಳದ ಹಿಂದೂ ದೊರೆಯಾದಂಥ ಹೇಮಚಂದ್ರ ವಿಕ್ರಮಾದಿತ್ಯ ಅಂತಕ್ಕಂಥವನೇನು ಮಾಡ್ತಾನೆ, ಹೇಗೂ ಹುಮಾಯೂನು ನಿಧನವನ್ನು ಹೊಂದ್ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಅಕ್ಬರ್ನಿಗೆ ಇನ್ನೂ ಕೇವಲ 16 ವರ್ಷ, ಇನ್ನೂ 16 ವರ್ಷದ ಅಪ್ರಾಪ್ತ ಬಾಲಕ. ಆ ಸಂದರ್ಭದಲ್ಲಿ ಇದೇ ಒಂದು ಸುಸಂದರ್ಭ, ಏನಾದರೂ ಮಾಡಿ ದೆಹಲಿ ಮತ್ತು ಆಗ್ರಾಗಳನ್ನು ನಾನು ಗೆದ್ಕೊಳ್ಬೇಕು ಅಂತ ನಿರ್ಧಾರವನ್ನು ಮಾಡ್ತಾನೆ.
ಯಾವಾಗ ಅವನು ದೆಹಲಿ ಮತ್ತು ಆಗ್ರಾಗಳನ್ನು ಗೆದ್ಕೊಳ್ಬೇಕು ಅಂತ ನಿರ್ಧಾರವನ್ನು ಮಾಡಿದ್ನೋ ತತ್ಕ್ಷಣವೇ ತಾನು ಒಂದು ಸೈನ್ಯವನ್ನು ಸಂಘಟನೆ ಮಾಡಿಕೊಂಡು ದೆಹಲಿಯ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ದೆಹಲಿ ಮತ್ತು ಆಗ್ರಾಗಳನ್ನು ಆರಂಭದ ಹಂತದಲ್ಲಿ ಹೇಮಚಂದ್ರ ವಿಕ್ರಮಾದಿತ್ಯ ಈ ಬಂಗಾಳದ ಹಿಂದೂ ದೊರೆ ಗೆದ್ದುಕೊಳ್ತಾನೆ. ಆದರೆ ಆ ಗೆಲುವು ಅವನಿಗೆ ಕೇವಲ ತಾತ್ಕಾಲಿಕವಾಗಿತ್ತು. ಕಾರಣ ಇಷ್ಟೇನೆ, ಆ ಗೆಲುವಾದ ಕೆಲವೇ ತಿಂಗಳುಗಳಲ್ಲಿ ಬೈರಾಮ್ ಖಾನ್ ಅನ್ನುವಂಥ ಒಬ್ಬ ಸಮರ್ಥ ದಂಡನಾಯಕ, ಮೊಘಲ್ ಸೈನ್ಯದಲ್ಲಿದ್ದಂಥ ಒಬ್ಬ ಸಮರ್ಥ ದಂಡನಾಯಕ. ಯಾರು ಬೈರಾಮ್ ಖಾನ್ ಅಂದರೆ, ಬೈರಾಮ್ ಖಾನ್ ಈ ಹಿಂದೆ ಹುಮಾಯೂನನ ಆಡಳಿತದಲ್ಲಿ ಸೈನ್ಯದ ಒಬ್ಬ ಸಮರ್ಥ ದಂಡನಾಯಕನಾಗಿದ್ದ. ಅವನು ಇನ್ನೂ ಇದ್ದ ಮೊಘಲ್ ಸಾಮ್ರಾಜ್ಯದಲ್ಲಿ, ಅಕ್ಬರ್ನ ಸಂದರ್ಭದಲ್ಲಿ ಅವನಿದ್ದ. ಕೊನೆಗೆ ಅವನೇನು ಮಾಡ್ತಾನೆ, ಮತ್ತು ಅವನು ಈ ಅಕ್ಬರನ ರಾಜಪ್ರತಿನಿಧಿಯೂ ಕೂಡ ಆಗಿದ್ದ ಮತ್ತು ಪ್ರಧಾನಮಂತ್ರಿಯೂ ಕೂಡ ಆಗಿದ್ದ. ಆದ್ದರಿಂದ ಹುಮಾಯೂನನ ನಂತರ ಈ ಮುಘಲ್ ಸಾಮ್ರಾಜ್ಯವನ್ನು ರಕ್ಷಿಸುವಂಥ ಒಂದು ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಅವನ ಮೇಲೆ ಇತ್ತು. ಆ ಕಾರಣದಿಂದ ಬೈರಾಮ್ ಖಾನ್ ಮತ್ತೊಮ್ಮೆ ಈ ಹೇಮುವಿನೊಡನೆ ಯುದ್ಧವನ್ನು ಮಾಡುವಂಥ ನಿರ್ಧಾರಕ್ಕೆ ಬರ್ತಾನೆ. ಅದರ ಪರಿಣಾಮವೇ ನಿಮ್ಮೆಲ್ರಿಗೂ ಗೊತ್ತಿದೆ. 1556ರಲ್ಲಿ ಎರಡನೆಯ ಪಾಣಿಪಟ್ ಕದನ ನಡೆಯುತ್ತೆ. ಆ 1556ರಲ್ಲಿ ನಡೆದಂಥ ಎರಡನೇ ಪಾಣಿಪಟ್ ಕದನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಬೈರಾಮ್ ಖಾನ್ ಈ ಹೇಮಚಂದ್ರ ವಿಕ್ರಮಾದಿತ್ಯ ಏನು ಬಂಗಾಳದ ಹಿಂದೂ ದೊರೆ ವಶಪಡಿಸ್ಕೊಂಡಿದ್ದಲ್ಲ, ಅವನನ್ನು ಸೋಲಿಸ್ಬಿಟ್ಟು ಮತ್ತೆ ಈ ದೆಹಲಿ ಆಗ್ರಾಗಳನ್ನು ಅವನಿಂದ ವಶಪಡಿಸ್ಕೊಳ್ತಾನೆ. ಬೈರಾಮ್ ಖಾನ್ ಅವುಗಳನ್ನು ವಶಪಡಿಸ್ಕೊಂಡ ಮೇಲೆ 1556ರಿಂದ, ಯಾಕೆಂದರೆ 1556 ಅಂದ ತಕ್ಷಣ ನಮಗೆ ನೆನಪಿಗೆ ಬರಬೇಕಾಗಿರೋದು ಎರಡನೆಯ ಪಾಣಿಪಟ್ ಕದನ. ಯಾಕೆಂದರೆ ಇದಕ್ಕಿಂತ ಹಿಂದೆ 30 ವರ್ಷಗಳ ಹಿಂದೆ ನಡೆದಿದ್ದು ಯಾವುದು ಅಂದರೆ ಒಂದನೇ ಪಾಣಿಪಟ್ ಕದನ. 50ರಲ್ಲಿ ನಡೆದಿದ್ದು ಎರಡನೇ ಪಾಣಿಪಟ್ ಕದನ. ಒಂದನೇ ಪಾಣಿಪಟ್ ಕದನ ನಡೆದಿದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಎರಡನೇ ಪಾಣಿಪಟ್ ಕದನ ನಡೆದಿದ್ದು ಬೈರಾಮ್ ಖಾನ್ ಮತ್ತು ಬಂಗಾಳದ ಹಿಂದೂ ದೊರೆಯಾದಂಥ ಯಾರು, ಇವನು ಹೇಮಚಂದ್ರ ವಿಕ್ರಮಾದಿತ್ಯ. ಓಕೆ, 1556ರಲ್ಲಿ ಅಕ್ಬರನಿಗೆ ಇನ್ನೂ ಕೇವಲ 16 ವರ್ಷ. ಅವನಿನ್ನೂ ಅಪ್ರಾಪ್ತ ಬಾಲಕ. ಆಡಳಿತದಲ್ಲಿ ಅವನಿಗೆ ಸರಿಯಾದಂಥ ಅನುಭವಗಳಿರಲಿಲ್ಲ. ಆದ್ದರಿಂದ ಮೊದಲ 4 ವರ್ಷಗಳ ಕಾಲ ಅಂದರೆ 1556ರಿಂದ 60ರವರೆಗೆ ಬೈರಾಮ್ ಖಾನನೇ ಅಕ್ಬರ್ ಪ್ರಾಪ್ತ ವಯಸ್ಸಿಗೆ ಬರೋವರೆಗೂ ಅವನ ರಾಜಪ್ರತಿನಿಧಿಯಾಗಿ, ಅವನ ಪ್ರಧಾನಮಂತ್ರಿಯಾಗಿ ಆಡಳಿತವನ್ನು ಮಾಡ್ತಾನೆ. ಆದರೆ 1560ರಲ್ಲಿ ಬೈರಾಮ್ ಖಾನ್ ಎಲ್ಲೋ ಒಂದು ಕಡೆ ಅಕ್ಬರನಿಂದಲೇ ಅಂದರೆ ಬೈರಾಮ್ ಖಾನನಿಂದ ಅಕ್ಬರ್ ಒಂದು ಮೋಸಕ್ಕೊಳಗಾದಾಗ ಅವನನ್ನು ಅಕ್ಬರ ಸಾಮ್ರಾಜ್ಯದಿಂದ ಹೊರಗಾಗ್ತಾನೆ. ಇದರಿಂದ 1560ರ ನಂತರ ಅಕ್ಬರನಿಗೆ ಅಥವಾ ಮುಘಲ್ ಸಾಮ್ರಾಜ್ಯಕ್ಕೆ ಬೈರಾಮ್ ಖಾನನ ಸೇವೆ ಸಿಗೋದಿಲ್ಲ. 60ಕ್ಕೆ ಲಾಸ್ಟ್ ಆಗುತ್ತೆ. ಆವಾಗ ಅಕ್ಬರನಿಗೆ 18 ವರ್ಷ. ಹಾಗಾದರೆ ನೇರವಾಗಿ 1560ರಲ್ಲೇ ಸರ್ ಅವನು ಅಧಿಕಾರಕ್ಕೆ ಬಂದುಬಿಟ್ಟ ಅಕ್ಬರ್ ತನ್ನ 18ನೇ ವಯಸ್ಸಲ್ಲಿ? ಇಲ್ಲ. 1560ರಿಂದ 62ರವರೆಗೆ ಅವನ ಸಾಕು ತಾಯಿಯಾದಂಥ ಮಹಿಮಾ ಅನಾಗ ಅಂತಕ್ಕಂಥವಳು 1-2 ವರ್ಷ ಅಧಿಕಾರ ಮಾಡ್ತಾಳೆ. ಕೊನೆಗೆ 1562ರಲ್ಲಿ 20ನೇ ವಯಸ್ಸಿಗೆ ಬಂದಂಥ ಅಕ್ಬರು ನೇರವಾಗಿ ಮುಘಲ್ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಓಕೆ, ಈ ಸಂದರ್ಭದಲ್ಲಿ ಇವನ ಆಡಳಿತದ ಅವಧಿಯಲ್ಲಿ ಫತೇಪುರ ಸಿಕ್ರಿ ಮತ್ತು ದೆಹಲಿ, ಅದರಲ್ಲಿ ವಿಶೇಷವಾಗಿ ದೆಹಲಿ ಪ್ರಮುಖ ರಾಜಧಾನಿ. ತದನಂತರದಲ್ಲಿ ಫತೇಪುರ್ ಸಿಕ್ರಿ ಅನ್ನುವಂಥ ಒಂದು ನಗರವು ಕೂಡ ರಾಜಧಾನಿ ಆಗುತ್ತೆ. ಅಂದರೆ ಇಲ್ಲಿಂದ 1562ರಿಂದ ಹಿಡಿದು 1605ರವರೆಗೆ ಅಂದರೆ 43 ವರ್ಷಗಳ ಕಾಲ. ಮುಂದೆ ಎಷ್ಟು ವರ್ಷಗಳ ಕಾಲ? 45 ವರ್ಷ ಅಥವಾ 4.5 ದಶಕಗಳ ಕಾಲ ಮುಘಲ್ ಸಾಮ್ರಾಜ್ಯದಲ್ಲಿ ದ ಗ್ರೇಟ್ ಸಾಮ್ರಾಟ್ ಆಗಿ ಅಥವಾ ಒಬ್ಬ ಅಪ್ರತಿಮ ಸುಲ್ತಾನನಾಗಿ ಅಕ್ಬರ್ ತನ್ನ ಉಜ್ವಲವಾದಂಥ ಒಂದು ಆಡಳಿತವನ್ನು ನಡೆಸ್ತಾನೆ. ಅಕ್ಬರ್, ಇಲ್ಲಿ ಒಂದು ಅಂಶವನ್ನು ನಾವು ಹೇಳಬೇಕಾಗುತ್ತೆ. ಮುಘಲ್ ರಾಜ್ಯ ಅನ್ನುವಂಥದ್ದು, ಏಕೆಂದರೆ ಬಾಬರನ ಕಾಲದಲ್ಲಿ ಮತ್ತು ಹುಮಾಯೂನನ ಕಾಲದಲ್ಲಿ ಇದ್ದಕ್ಕಿದ್ದಂಗೆ ಏನು ಮುಘಲ್ ಸಾಮ್ರಾಜ್ಯ ಅನ್ನೋದು ನಿರ್ಮಾಣ ಆಗಲಿಲ್ಲ. ಮೊಘಲ್ ಸಾಮ್ರಾಜ್ಯ ಈ ಮೊದಲು ಅವ್ರ ಕಾಲದಲ್ಲಿ ಕೇವಲ ಮುಘಲ್ ರಾಜ್ಯವಾಗಿತ್ತು. ಆದರೆ 1562ರಿಂದ 1605ರವರೆಗೆ ಅಕ್ಬರ್ ಮಾಡಿದಂಥ ಅನೇಕ
ಸೈನಿಕ ಸಾಧನೆಗಳ ಒಂದು ಪರಿಣಾಮ ಅಥವಾ ಅನೇಕ ದಿಗ್ವಿಜಯಗಳ ಪ್ರತಿಫಲವಾಗಿ ಈ ಮುಘಲ್ ರಾಜ್ಯ ಅಂತಕ್ಕಂಥದ್ದು ಇವನ ಕಾಲದಲ್ಲಿ ಒಂದು ವಿಶಾಲವಾದಂಥ ಮುಘಲ್ ಸಾಮ್ರಾಜ್ಯವಾಗಿ ಪರಿವರ್ತನೆ ಆಯಿತು. ಆದ್ದರಿಂದ ಮುಘಲ್ ರಾಜ್ಯ ಅನ್ನುವಂಥದ್ದು ಯಾರ ಕಾಲದಲ್ಲಿ ಒಂದು ವಿಶಾಲವಾದಂಥ ಮುಘಲ್ ಸಾಮ್ರಾಜ್ಯವಾಗಿ ಪರಿವರ್ತನೆ ಆಯಿತು ಅಂದರೆ ಅದು ಅಕ್ಬರನ ಕಾಲ ಅಂತ ಹೇಳಿದರೆ ತಪ್ಪಾಗಲಾರ್ದು. ಮತ್ತು ಇನ್ನೊಂದಿಲ್ಲ ಅಂಶವನ್ನು ಗಮನಿಸ್ಬೇಕು ನಾವು. ಅಕ್ಬರ್ ಪ್ರಪ್ರಥಮ ಬಾರಿಗೆ ಮುಘಲ್ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡ್ತಾನೆ. ಹಾಗಾದರೆ ಅಕ್ಬರನ ಆಡಳಿತದ ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯದಲ್ಲಿ ಒಟ್ಟು ಎಷ್ಟು ಪ್ರಾಂತ್ಯಗಳಿತ್ತು ಅಂದರೆ 15 ಪ್ರಾಂತ್ಯಗಳಿತ್ತು. ಎಷ್ಟು ಪ್ರಾಂತ್ಯಗಳು? 15. ಈ ಪ್ರಾಂತ್ಯಗಳನ್ನು ಪರ್ಷಿಯನ್ ಭಾಷೆಯಲ್ಲಿ ಸುಭಾಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಸುಭಾಗಳು ಅಂತ ಕರೀತಾರೆ. ಈ ಸುಭಾಗಳ ಮುಖ್ಯಸ್ಥರನ್ನೇ ಸುಬೇದಾರ್ ಅಂತ ಕರೀತಾರೆ. ಯಾಕೆಂದರೆ ಅಕ್ಬರನ ಆಡಳಿತ ಬಹಳ ಅದ್ಭುತವಾದಂಥ ಆಡಳಿತ ವ್ಯವಸ್ಥೆ. ಎಲ್ಲೋ ಒಂದು ರೀತಿ ವಿಕೇಂದ್ರೀಕರಣ ಆಡಳಿತದ ಲಕ್ಷಣಗಳನ್ನು ಇವನ ಆಡಳಿತದಲ್ಲಿ ನಾವು ಕಾಣಬಹುದು. 1562ರಿಂದ ನಾವು ಕಾಲಾನುಕ್ರಮದಲ್ಲಿ ಇವನ ಕೆಲವು ಪ್ರಮುಖವಾದಂಥ ಸುಧಾರಣೆಗಳು ಮತ್ತು ಸಾಧನೆಗಳನ್ನು ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ 1563ರಲ್ಲಿ ಇವನು ಮೊಟ್ಟ ಮೊದಲ ಬಾರಿಗೆ ಈ ಹಿಂದೂ ಯಾತ್ರಾರ್ಥಿಗಳು, ಹಿಂದೂ ಪ್ರವಾಸಿಗಳು ಏನು ಕೆಲವೊಂದು ಪವಿತ್ರವಾದ ಯಾತ್ರಾ ಸ್ಥಳಗಳಿಗೆ ಹೋಗ್ತಾ ಇದ್ರು, ಅವರ ಯಾತ್ರೆಗಳ ಮೇಲೆ ಹಿಂದೆ ಯಾತ್ರಾರ್ಥಿ ಶುಲ್ಕ ಅಥವಾ ತೆರಿಗೆ ಅಂತ ಹಾಕ್ತಾ ಇದ್ರು. ಟ್ರಾವೆಲಿಂಗ್ ಟ್ಯಾಕ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಆದರೆ ಇವನು ಅಧಿಕಾರಕ್ಕೆ ಬಂದ ಮೇಲೆ 1563ರಲ್ಲಿ ಈ ಹಿಂದೂ ಯಾತ್ರಿಕರ ಮೇಲೆ ಹಾಕುತ್ತಿದ್ದಂಥ ಯಾತ್ರಾರ್ಥಿ ತೆರಿಗೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತಾನೆ. ಅದಾದಮೇಲೆ 1564ರಲ್ಲಿ ಹಿಂದೂಗಳ ಮೇಲೆ ಈ ಹಿಂದೆ ಹಾಕಿದ್ದ ಜೆಸಿಯಾ ತಲೆಗಂದಾಯ, ಅದನ್ನು ಹಿಂದೂಗಳ ಮೇಲೆ ಮಾತ್ರ ಹಾಕ್ತಾ ಇದ್ರು. ಅದನ್ನು ಇಂಗ್ಲೀಷಲ್ಲಿ ಪೋಲ್ ಟ್ಯಾಕ್ಸ್ ಅಂತ ಕರೀತಾರೆ. ಆ ಹಿಂದೂಗಳ ಮೇಲೆ ಹಾಕುತ್ತಿದ್ದಂಥ ಈ ಜೆಸಿಯಾ ತಲೆಗಂದಾಯ ಅಥವಾ ಈ ಪೋಲ್ ಟ್ಯಾಕ್ಸನ್ನು ಕೂಡ ಯಾರು ರದ್ದುಪಡಿಸ್ತಾರೆ ಅಂತಂದರೆ ಅಕ್ಬರ್ ರದ್ದುಪಡಿಸ್ತಾನೆ. ಇದಾದಮೇಲೆ 1565ಕ್ಕೆ ಬಂದರೆ 1565ರಲ್ಲಿ ಅಕ್ಬರ್ ಹಿಂದೂ ಸಮಾಜದಲ್ಲಿದ್ದಂಥ ಎರಡು ಮೂಢ ನಂಬಿಕೆಗಳನ್ನು, ಅಂಧ ಆಚರಣೆಗಳನ್ನು ನಿಷೇಧ ಮಾಡ್ತಾನೆ. ಒಂದು ಸತಿ ಪದ್ಧತಿ, ಇನ್ನೊಂದು ಬಾಲ್ಯ ವಿವಾಹ. ಒಂದು ಸತಿ ಪದ್ಧತಿ ಮತ್ತು ಇನ್ನೊಂದು ಬಾಲ್ಯ ವಿವಾಹ. ಈ ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹ ಪದ್ಧತಿಗಳನ್ನು ಒಂದು ಕಾಯ್ದೆಯ ಮೂಲಕ 1565ರಲ್ಲಿ ನಿಷೇಧ ಮಾಡ್ತಾನೆ. ಓಕೆ, ಇದಾದಮೇಲೆ ನಾವು ನೆಕ್ಸ್ಟು 1568ಕ್ಕೆ ಬರೋಣ. 1568ರಲ್ಲಿ ಅಕ್ಬರ್ ತಾನು ಈ ದೆಹಲಿಯ ಸಮೀಪ ಒಂದು ಸುಂದರವಾದಂಥ ತನ್ನ ಕನಸಿನ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಹಾಗಾದರೆ ಅಕ್ಬರ್ ದೆಹಲಿಯ ಸಮೀಪ ತಾನು ನಿರ್ಮಿಸಿದ ಒಂದು ಸುಂದರವಾದ ನಗರವನ್ನು ಏನಂತ ಕರೀತಾರೆ ಅಂದರೆ ಫತೇಪುರ ಸಿಕ್ರಿ ಅಂತ ಕರೀತಾರೆ. ಈ ಫತೇಪುರ ಸಿಕ್ರಿ ನಗರವನ್ನು ಅವನು ಒಬ್ಬ ಸೂಫಿ ಸಂತನ ನೆನಪಿನಲ್ಲಿ ನಿರ್ಮಾಣ ಮಾಡ್ತಾನೆ. ಹಾಗಾದರೆ ಸೂಫಿ ಸಂತ ಯಾರು ಎಂದರೆ ಶೇಖ್ ಸಲೀಂ ಚಿಸ್ತಿ ಅಂತಕ್ಕಂಥವನು. ಶೇಖ್ ಸಲೀಂ ಚಿಸ್ತಿ. ಆ ಶೇಖ್ ಸಲೀಂ ಚಿಸ್ತಿಯ ನೆನಪಿನಲ್ಲಿ ಈ ಫತೇಪುರ ಸಿಕ್ರಿ ಅನ್ನುವಂಥ ಒಂದು ಹೊಸ ನಗರವನ್ನು ದೆಹಲಿಯ ಬಳಿ ನಿರ್ಮಾಣ ಮಾಡ್ತಾನೆ. 1568ರಿಂದ 75ರವರೆಗೆ ಅಂದರೆ ಸರಿಸುಮಾರು 7 ವರ್ಷಗಳ ಕಾಲಾವಧಿಯನ್ನು ತೆಗೆದುಕೊಂಡು ಈ ಸುಂದರವಾದಂಥ ಒಂದು ನಗರ ನಿರ್ಮಾಣ ಆಗುತ್ತೆ. ಅದಾದಮೇಲೆ 1573ಕ್ಕೆ ನಾವೀಗ ಬರೋಣ. 1573ರಲ್ಲಿ ಅಕ್ಬರ್ ತನ್ನ ಆಡಳಿತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪರ್ಷಿಯನ್ ಮಾದರಿಯ ಒಂದು ಸೈನ್ಯಾಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಅಥವಾ ಅಳವಡಿಸ್ಕೊಳ್ತಾನೆ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, ಆ ಸುಪ್ರಸಿದ್ಧ ಆ ಒಂದು ವಿನೂತನವಾದಂಥ ಸೈನಿಕ ಪದ್ಧತಿಯನ್ನೇ ನಾವು ಮನ್ಸಬ್ದಾರಿ ಪದ್ಧತಿ ಅಂತ ಕರಿತೀವಿ. 1573ರಲ್ಲಿ ಈ ಪರ್ಷಿಯನ್ ಮಾದರಿಯ ಮನ್ಸಬ್ದಾರಿ ಸೈನ್ಯ ಪದ್ಧತಿಯನ್ನು ಭಾರತದಲ್ಲಿ ಯಾರು ಜಾರಿಗೆ ತಂದರು ಅಂದರೆ ಅಕ್ಬರ್ ಜಾರಿಗೆ ತರ್ತಾನೆ 1573ರಲ್ಲಿ. ಮತ್ತು ಇದೇ 1573ರಲ್ಲಿ ಇವನು ಒಂದು ದಂಡಯಾತ್ರೆಯಲ್ಲಿ ನಿರ್ಣಾಯಕವಾದಂಥ ಗೆಲುವನ್ನು ಸಾಧಿಸ್ತಾನೆ. ಅದು ಯಾವುದು ಎಂದರೆ 1573ರಲ್ಲಿ ಗುಜರಾತಿನ ಮೇಲೆ ದಂಡಯಾತ್ರೆಯನ್ನು ಮಾಡಿ ಅಂದಿನ ಗುಜರಾತಿನ ಸುಲ್ತಾನನಾದಂಥ 3ನೇ ಮುಜಾಫರ್ ಶಾ,
ಆ ಗುಜರಾತಿನ ಸುಲ್ತಾನನಾದಂಥ 3ನೇ ಮುಜಾಫರ್ ಶಾನನ್ನು ಸೋಲಿಸಿ ಆ ಗುಜರಾತನ್ನು ಗೆದ್ದು ತನ್ನ ರಾಜಧಾನಿಗೆ ವಾಪಸ್ ಆಗ್ತಾನೆ. ಆ ಗುಜರಾತ್ ದಿಗ್ವಿಜಯದ ನೆನಪಿಗಾಗಿ ಇವನು ಏನು ಮಾಡ್ತಾನೆ, 1573ರಲ್ಲಿ ಫತೇಪುರ್ ಸಿಕ್ರಿ ನಗರದಲ್ಲಿ ಒಂದು ದೊಡ್ಡ ಹೆಬ್ಬಾಗಿಲನ್ನು ನಿರ್ಮಾಣ ಮಾಡ್ತಾನೆ, ವಿಜಯದ ಹೆಬ್ಬಾಗಿಲನ್ನು ನಿರ್ಮಾಣ ಮಾಡ್ತಾನೆ. ಆ ಒಂದು ಬೃಹದಾಕಾರದ ವಿಜಯದ ಹೆಬ್ಬಾಗಿಲನ್ನೇ ನಾವು ಏನಂತ ಕರಿತೀವಿ ಅಂದರೆ ಬುಲಂದ್ ದರ್ವಾಜ ಅಂತ ಕರಿತೀವಿ. ಏನಂತ ಕರಿತೀವಿ? ಬುಲಂದ್ ದರ್ವಾಜ. ಬುಲಂದ್ ದರ್ವಾಜ ಮೀನ್ಸ್ ವಿಜಯದ ಹೆಬ್ಬಾಗಿಲು ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತದೆ. ಆಯಿತಾ? ಇದಾದಮೇಲೆ ನೆಕ್ಸ್ಟು 1575ಕ್ಕೆ ನಾವು ಬಂದರೆ 1575ರಲ್ಲಿ ಮತ್ತೊಂದು ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ ಜಾಗೀರ್ದಾರಿ ಪದ್ಧತಿಯನ್ನು ರದ್ದುಪಡಿಸಿದ್ದು. ಏಕೆಂದರೆ ಈ ಹಿಂದೆ ಆ ಪದ್ಧತಿಯನ್ನು ರದ್ದುಪಡಿಸ್ತಕ್ಕಂಥದ್ದು ಮತ್ತು ಅದನ್ನು ಪುನಃ ಜಾರಿಗೆ ತರುವಂಥ ಪ್ರಯತ್ನಗಳು ನಡೀತಾ ಇತ್ತು. ಆದರೆ 1575ರಲ್ಲಿ ಇವನು ಅಧಿಕಾರಕ್ಕೆ ಬಂದ ತಕ್ಷಣ ಆ ಜಾಗೀರ್ದಾರಿ ಪದ್ಧತಿಯನ್ನು ಸಂಪೂರ್ಣವಾಗಿ ಏನು ಮಾಡ್ತಾನೆ, ನಿಷೇಧ ಮಾಡ್ತಾನೆ. ಅದಾದ್ಮೇಲೆ ಇದೇ 1575ರಲ್ಲಿ ಇವನು ಫತೇಪುರ ಸಿಕ್ರಿಯಲ್ಲಿ ಒಂದು 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 ಪ್ರಾರ್ಥನಾ ಮಂದಿರವನ್ನು ನಿರ್ಮಾಣ ಮಾಡ್ತಾನೆ. ಬಹುಶಃ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಈ ರೀತಿ ಒಂದು ಪ್ರಾರ್ಥನಾ ಮಂದಿರವನ್ನು ನಿರ್ಮಾಣ ಮಾಡಿದಂಥ ಒಂದು ಕೀರ್ತಿ ಅಕ್ಬರನಿಗೆ ಸಲ್ಲುತ್ತದೆ. ಅದರ ಹೆಸರೇ ಇಬಾದತ್ ಖಾನಾ ಅನ್ನುವಂಥ ಒಂದು ಪ್ರಾರ್ಥನಾ ಮಂದಿರ. ಈ ಇಬಾದತ್ ಖಾನಾ ಅನ್ನುವಂಥ ಪ್ರಾರ್ಥನಾ ಮಂದಿರವನ್ನು ಸ್ಥಾಪನೆ ಮಾಡಿ ಅಲ್ಲಿ ಎಲ್ಲ ಧರ್ಮದ ಧರ್ಮಗುರುಗಳನ್ನು, ಸಂತರನ್ನು, ಧರ್ಮ ಪಂಡಿತರನ್ನು ಆಹ್ವಾನ ಮಾಡಿ ಬೇರೆ ಬೇರೆ ಧರ್ಮಗಳಲ್ಲಿರುವಂಥ ವಿಷಯಗಳ ಬಗ್ಗೆ ಸುದೀರ್ಘವಾದಂಥ ಚರ್ಚೆಗಳನ್ನು ಅಥವಾ ಚರ್ಚಾಗೋಷ್ಠಿಗಳನ್ನು ಅಲ್ಲಿ ಏರ್ಪಡಿಸ್ತಾ ಇದ್ದ. ಆ ಮೂಲಕ ಅವನು ಎಲ್ಲ ಧರ್ಮಗಳ ತತ್ವ ಸಿದ್ಧಾಂತವನ್ನು ಅಥವಾ ಅವುಗಳ ಸಾರವನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಬಹುಶಃ ಈ ಇಬಾದತ್ ಖಾನಾ ಅನ್ನುವಂಥ ಒಂದು ಪ್ರಾರ್ಥನಾ ಮಂದಿರವೇ ಮುಂದಿನ ದಿನಗಳಲ್ಲಿ ಅಕ್ಬರನಿಗೆ ಒಂದು ಸ್ವತಂತ್ರವಾದಂಥ ದೀನ್ ಎ ಇಲಾಹಿ ಅನ್ನುವಂಥ ಧರ್ಮವನ್ನು, ಯಾವುದು? ದೀನ್ ಇ ಇಲಾಹಿ ಅನ್ನುವಂಥ ಒಂದು ಸ್ವತಂತ್ರವಾದ ಧರ್ಮವನ್ನು ಕಟ್ಟಲಿಕ್ಕೆ ಪ್ರೇರಣೆಯನ್ನು ನೀಡ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾವ ಒಂದು ಪ್ರಾರ್ಥನಾ ಮಂದಿರ? ಇಬಾದತ್ ಖಾನಾ. ಅದಕ್ಕೆ ನೋಡಿ, ಈ ಇಬಾದತ್ ಖಾನವನ್ನು ಯಾವ ಒಂದು ಇನ್ನೊಂದು ಮಂದಿರಕ್ಕೆ ಹೋಲಿಕೆ ಮಾಡ್ತಾರೆ ಅಂತಂದರೆ, ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಸ್ಥಾಪನೆಯಾದಂಥ ಅನುಭವ ಮಂಟಪಕ್ಕೆ ಇಬಾದತ್ ಖಾನವನ್ನು ಹೋಲಿಕೆ ಮಾಡ್ತಾರೆ. ಅಂದಿನ ವಚನ ಸಾಹಿತ್ಯದ ಕ್ರಾಂತಿಯ ಶತಮಾನವಾದಂಥ 12ನೇ ಶತಮಾನದ ಅನುಭವ ಮಂಟಪಕ್ಕೆ ಈ ಇಬಾದತ್ ಖಾನಾ ಅನ್ನುವಂಥ ಒಂದು ಪ್ರಾರ್ಥನಾ ಮಂದಿರವನ್ನು ಹೋಲಿಕೆ ಮಾಡಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದ್ರ ಜೊತೆಗೆ 1581ಕ್ಕೆ ಬಂದರೆ 1581ರಲ್ಲಿ ಅವನು ತನ್ನ ಸುಪ್ರಸಿದ್ಧವಾದಂಥ ಒಂದು ರಾಷ್ಟ್ರೀಯ ಧರ್ಮವನ್ನು ಸ್ಥಾಪನೆ ಮಾಡಿದ್ದು ನಾನು ಈಗ ತಾನೇ ಹೇಳಿದೆ, ದೀನ್ ಇ ಇಲಾಹಿ. 1581ರಲ್ಲಿ ಅಕ್ಬರ್ ಒಂದೇ ಒಂದು ರಾಷ್ಟ್ರೀಯ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ, ಅದು ದೀನ್ ಇ ಇಲಾಹಿ. ಈ ದೀನ್ ಇ ಇಲಾಹಿ 10ರೊಳಗಡೆ ಅದರ ಸದಸ್ಯತ್ವ, ಯಾರ ಮೇಲೂ ಕೂಡ ಆ ಧರ್ಮವನ್ನು ಬಲವಂತವಾಗಿ ಹೇರುವಂಥ ಪ್ರಯತ್ನವನ್ನು ಅಕ್ಬರು ಮಾಡಲಿಲ್ಲ. ಅಂದರೆ ಅವನು ಏನು ಮಾಡ್ತಾನೆ ಅಂತಂದರೆ, ಎಲ್ಲ ಧರ್ಮಗಳಲ್ಲಿರುವಂಥ ಉತ್ತಮವಾದ ಕೆಲವೊಂದು ಅಂಶಗಳನ್ನು ತೆಗೆದುಕೊಂಡು, ಈಗ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳು, ಜೈನ ಧರ್ಮ, ಬೌದ್ಧ ಧರ್ಮ, ಪಾರ್ಸಿ ಧರ್ಮ, ಮತ್ತು ಕ್ರಿಶ್ಚಿಯನ್ ಧರ್ಮ, ಎಲ್ಲ ಧರ್ಮಗಳಲ್ಲಿರುವಂಥ ಅತ್ಯುತ್ತಮವಾದಂಥ ಕೆಲವು ತತ್ವಗಳನ್ನು ತೆಗೆದುಕೊಂಡು ಆ ಎಲ್ಲ ತತ್ವಗಳ ಒಂದು ಸಾರವನ್ನು ಒಗ್ಗೂಡಿಸಿ ತಾನು ಏಕಧರ್ಮವನ್ನು ಸ್ಥಾಪನೆ ಮಾಡ್ತಾನೆ, ಅದು ದೀನ್ ಇ ಇಲಾಹಿ. ಈ ಧರ್ಮ ಅವನಿಗೆ ಎಲ್ಲೋ ಒಂದು ಕಡೆ ಮಧ್ಯಯುಗೀನ ಭಾರತದಲ್ಲಿ ಒಂದು ದೊಡ್ಡ ಹೆಸರನ್ನ ತಂದು ಕೊಡ್ತು. ಕಾರಣ ಇಷ್ಟೇ, ಆ ಧರ್ಮದ ಸದಸ್ಯರ ಸಂಖ್ಯೆ ಬೆರಳೆಣಿಕೆಯಷ್ಟು. ಆದರೆ ಆ ಧರ್ಮವನ್ನು ಬಲವಂತವಾಗಿ ನೀವು ಸ್ವೀಕಾರ ಮಾಡಬೇಕು ಅಂತ ಯಾವ ಧರ್ಮೀಯರ ಮೇಲೆ ಕೂಡ ಅವನು ಏರಲಿಲ್ಲ. ಸೊ ಅದಕ್ಕೆ ಕೊನೆಗೆ ಅಕ್ಬರ್ ದ ಗ್ರೇಟ್ ಅಂತ ಅನ್ಸ್ಕೊಂಡಿದ್ದು. ನಾನೀಗಾಗಲೇ ಹೇಳಿದೆ, ಅಕ್ಬರ್ ಒಬ್ಬ ಅನಕ್ಷರಸ್ಥನಾಗಿರ್ಬೋದು, ಆದರೆ ಎಲ್ಲೋ ಒಂದು ಕಡೆ ಅನೇಕ ವಿಚಾರಗಳಲ್ಲಿ ಅವನಿಗೆ ಪ್ರಜ್ಞಾವಂತಿಕೆ ಇತ್ತು, ಜಾಗೃತಿ ಇತ್ತು, ಮತ್ತು ಅನುಭವ ಇತ್ತು, ತಿಳುವಳಿಕೆ ಇತ್ತು ಅಂತ ನಾವು ಹೇಳ್ಬೋದು. ಇಲ್ಲೆಲ್ಲೋ ಒಂದು ಕಡೆ ಅಬ್ದುಲ್ ಲತೀಫ್ ಅನ್ನುವಂಥ ಗುರು ಬರ್ತಾರೆ. ಅಬ್ದುಲ್ ಲತೀಫು ಎಲ್ಲೋ ಒಂದು ಕಡೆ ಅವನಿಗೆ ಒಂದು ರೀತಿ ರಾಜಗುರುಗಳಾಗಿದ್ದರು, ಒಂದು ರೀತಿ ಆಧ್ಯಾತ್ಮಿಕ ಗುರುಗಳಾಗಿದ್ದರೆ ಹೊರತು ಅವನಿಗೆ ಶಿಕ್ಷಣವನ್ನು ಕೊಡುವಂಥ ಗುರುಗಳಾಗಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಇಷ್ಟೇ, ಇವನು ಆ ಶಿಕ್ಷಣವನ್ನು ಕಲಿಯುವಂಥ ಒಂದು ಹಂತ, ಒಂದು ವಯಸ್ಸು ಮೀರಿ ಹೋಗ್ಬಿಟ್ಟಿತ್ತು.
ಅದರಿಂದ ಅವರು ಕೇವಲ ಇವನಿಗೆ ಮಾರ್ಗದರ್ಶಿ ಗುರುಗಳಾಗ್ತಾರೆ, ಒಬ್ಬ ರಾಜಗುರುಗಳಾಗಿರ್ತಾರೆ ಅಥವಾ ಒಬ್ಬ ಆಧ್ಯಾತ್ಮಿಕ ಗುರುಗಳು ಮಾತ್ರ ಆಗಿದ್ರು ಅಂತ ಇಲ್ಲಿ ನಾವು ಹೇಳ್ಬೋದು. ಇದ್ರ ಜೊತೆಗೆ ಅಕ್ಬರನ ಆಡಳಿತದ ಅವಧಿಯಲ್ಲಿಯೇ ಬಹುಶಃ ನಿಮಗೆ ಗೊತ್ತಿರ್ಬೋದು, ಭಾರತದಲ್ಲಿ ಯುರೋಪಿಯನ್ನರ ಅನೇಕ ಕಂಪನಿಗಳು ಸ್ಥಾಪನೆ ಆಗ್ತವೆ. ಆ ಥರ ನಾವು ನೋಡಿದರೆ 1498ರಲ್ಲಿ ಮಧ್ಯಯುಗೀನ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಯುರೋಪಿಯನ್ ಕಂಪನಿ ಯಾವುದು ಅಂದರೆ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಆಫ್ ಪೋರ್ಚುಗಲ್ ಅಂತಕ್ಕಂಥದ್ದು. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಆಫ್ ಪೋರ್ಚುಗಲ್ 1498ರಲ್ಲಿ. ಅದಾದಮೇಲೆ ನಿಮಗೆ ಗೊತ್ತಿದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು. ಇದನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಕ್ಬರನ ಆಡಳಿತದ ಅವಧಿಯಲ್ಲಿ ನಮ್ಮ ಭಾರತದಲ್ಲಿ 2 ಯುರೋಪಿಯನ್ ಕಂಪನಿಗಳು ಸ್ಥಾಪನೆಯಾಗಿದ್ದು ಅದು ಅಕ್ಬರನ ಅನುಮತಿಯ ಮೇರೆಗೆ. ಹಾಗಾದರೆ ಅಕ್ಬರನ ಅನುಮತಿಯ ಮೇರೆಗೆ ಭಾರತದಲ್ಲಿ ಸ್ಥಾಪನೆಯಾದ ಆ 2 ಕಂಪನಿಗಳು ಯಾವುದು ಅಂತಂದರೆ, ಒಂದು 1600ರಲ್ಲಿ ಸ್ಥಾಪನೆಯಾದಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, 1600ರಲ್ಲಿ ಸ್ಥಾಪನೆಯಾದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಮತ್ತು 1602ರಲ್ಲಿ ಸ್ಥಾಪನೆಯಾದಂಥ ಡಚ್ ಈಸ್ಟ್ ಇಂಡಿಯಾ ಕಂಪನಿ, 1602ರಲ್ಲಿ ಆದಂಥ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಈ 2 ಕಂಪನಿಗಳ ಸ್ಥಾಪನೆ ಭಾರತದಲ್ಲಿ ಅಕ್ಬರನ ಆಳ್ವಿಕೆಯ ಅವಧಿಯಲ್ಲೇ ಆಗಿದ್ದು, ಅವನ ಅನುಮತಿಯನ್ನು ಪಡ್ಕೊಂಡು ಈ ಬ್ರಿಟಿಷರು ಮತ್ತು ಡಚ್ಚರು ಈ ಕಂಪನಿಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದ್ದು. ಇದ್ರ ಜೊತೆಗೆ ಅಕ್ಬರನ ಕಾಲದ ಕಂದಾಯ ವ್ಯವಸ್ಥೆಯನ್ನು ನಾವು ನೋಡಲೇಬೇಕಾಗತ್ತೆ. ಅಕ್ಬರನ ಆಡಳಿತದ ಅವಧಿಯಲ್ಲಿ ಒಬ್ಬ ಸುಪ್ರಸಿದ್ಧ ಕಂದಾಯ ಮಂತ್ರಿ ಇದ್ದ. ಅವನ ಹೆಸರು, ಒಬ್ಬ ಹಿಂದೂ ಕಂದಾಯ ಮಂತ್ರಿ, ರಾಜ ತೋದರಮಲ್ ಅಂತಕ್ಕಂಥವನು. ಈ ರಾಜ ತೋದರಮಲ್ ಅಂತಕ್ಕಂಥವನು ಅಕ್ಬರನ ಕಾಲದ ಒಬ್ಬ ಪ್ರಸಿದ್ಧ ಕಂದಾಯ ಮಂತ್ರಿಯಾಗಿದ್ದು, ಕಂದಾಯ ಕ್ಷೇತ್ರದಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಅದರಿಂದ ಅಕ್ಬರನ ಕಾಲದ ಈ ಕಂದಾಯ ಪದ್ಧತಿಯನ್ನು ಸಾಮಾನ್ಯವಾಗಿ ರಯತ್ವಾರಿ ಕಂದಾಯ ಪದ್ಧತಿ ಅಂತ ಇವತ್ತಿನ ಇತಿಹಾಸಕಾರರು, ಅಂದರೆ ಇವತ್ತಿನ ರಯತ್ವಾರಿ ಕಂದಾಯ ಪದ್ಧತಿ ಏನಿದೆಯಲ್ಲ ಅದರ ಇನ್ನೊಂದು ರೂಪವಾಗಿತ್ತು ಅಂತ ಇತಿಹಾಸಕಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಆ ಥರ ನೋಡಿದರೆ ನಾವು ಈ ಅಕ್ಬರನ ಕಾಲದ ಕಂದಾಯ ಪದ್ಧತಿಯನ್ನು ಬಂದೋಬಸ್ತ್ ಪದ್ಧತಿ, ಜಪ್ತ್ ಪದ್ಧತಿ ಮತ್ತು ದಹಸಾಲ ಪದ್ಧತಿ ಅಂತ ಕರೀತಾರೆ. ಏನಂತ ಕರೀತಾರೆ? ಬಂದೋಬಸ್ತ್ ಪದ್ಧತಿ, ಜಪ್ತಿ ಪದ್ಧತಿ ಮತ್ತು ದಹಸಾಲ. ದಹಸಾಲ ಮೀನ್ಸ್ ಪ್ರತಿ 10 ವರ್ಷಗಳಿಗೊಮ್ಮೆ ಅವನು ಕಂದಾಯವನ್ನು ನಿಗದಿ ಮಾಡ್ತಾ ಇದ್ದ. ಆದ್ದರಿಂದ ಅದನ್ನು ದಹಸಾಲ ಕಂದಾಯ ಪದ್ಧತಿ ಅನ್ನುವಂಥ ಒಂದು ಹೆಸರಿಂದಲೂ ಕೂಡ ಕರೀತಾರೆ. ಈ ಒಂದು ಕಂದಾಯ ಪದ್ಧತಿ ಇವನ ಕಾಲದಲ್ಲಿ ಜಾರಿಗೆ ಬರುತ್ತೆ. ಮತ್ತು ಇವನು ಭೂಮಿಯನ್ನು ಒಂದು 4 ಭಾಗ ಮಾಡ್ತಾನೆ. ಅಂದರೆ ಫಲವತ್ತತೆಯ ಆಧಾರದ ಮೇಲೆಯೇ ಕಂದಾಯವನ್ನು ನಿಗದಿ ಮಾಡ್ತಾ ಇದ್ದ. ಭೂಮಿಯನ್ನು ಫಲವತ್ತತೆಯ ಆಧಾರದ ಮೇಲೆ 4 ಭಾಗ ಅಂತ ಹೇಳಿದೆ. ಪೋಲಾಜ್ ಭೂಮಿ, ಪರೌತಿ ಭೂಮಿ, ಚಚ್ಚಾರ್ ಭೂಮಿ ಮತ್ತು ಬಂಜರ್ ಭೂಮಿ ಅಂತ. ಅಂದರೆ ಫಲವತ್ತತೆಯನ್ನು ಆಧರಿಸಿ ಈ 4 ರೀತಿಯಾದಂಥ ಕೃಷಿ ಭೂಮಿಯನ್ನು ವಿಂಗಡಣೆ ಮಾಡ್ತಾನೆ. ಮತ್ತು ಆ ಭೂಕಂದಾಯದ ಭೂಮಿಯನ್ನು ವ್ಯವಸ್ಥಿತವಾಗಿ ಅಳತೆ ಮಾಡುವಂಥ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನೋಡಿ, ಈ ಭೂಮಿಯನ್ನು ಅಳತೆ ಮಾಡಲಿಕ್ಕೆ ಅಂತಲೇ ಅವನ ಕಾಲದಲ್ಲಿ ಒಂದು ಪ್ರಮುಖವಾದಂಥ ಭೂಮಾಪನವನ್ನು ಪರಿಚಯಿಸ್ತಾನೆ. ಅದನ್ನು ನಾವು ಗಜ್ ಇ ಇಲಾಹಿ ಅಂತ ಕರಿತೀವಿ. ಏನಂತ ಕರಿತೀವಿ? ಗಜ್ ಇ ಇಲಾಹಿ ಅಂತ ಕರಿತೀವಿ. ಅಥವಾ ಅದನ್ನು ತನಬ್ ಅಂತ ಕರೀತಾರೆ. ಆ ಏಕರೂಪದ ಭೂಮಾಪನವನ್ನು ಏನಂತ ಕರೀತಾರೆ? ತನಬ್ ಅಂತ ಕರೀತಾರೆ. ಹೀಗೆ ಅಕ್ಬರನ ಕಾಲದಲ್ಲಿ ಈ ಬಂದೋಬಸ್ತ್ ಪದ್ಧತಿಯ ಮೂಲಕ 1/3 ಭಾಗದಷ್ಟು ಕಂದಾಯವನ್ನು ಏನು ಮಾಡ್ತಾಯಿದ್ರು? ವಸೂಲಿ ಮಾಡ್ತಾಯಿದ್ರು. ಇದ್ರ ಜೊತೆಗೆ ಅಕ್ಬರನ ಒಂದು ಔದಾರ್ಯವನ್ನು ಇಲ್ಲಿ ನಾವು ಗಮನಿಸಲೇಬೇಕು. ಏನಪ್ಪ ಅಂದರೆ, ಅಕ್ಬರನ ಆಡಳಿತದ ಅವಧಿಯಲ್ಲಿಯೇ ಪಂಜಾಬಿನ ಸಿಖ್ಖರ ಅಮೃತಸರ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಭೂಮಿಯನ್ನು ದಾನವಾಗಿ ಕೊಟ್ಟದ್ದು. ಅಂದರೆ ಅಕ್ಬರ್ ಆ ಕಾಲದಲ್ಲಿ ಕೊಟ್ಟಂಥ ದಾನದಿಂದಲೇ ಪಂಜಾಬ್ನ ಅಮೃತಸರದಲ್ಲಿ ಸಿಖ್ಖರು ಒಂದು ಸುವರ್ಣ ದೇವಾಲಯವನ್ನು, ಅಂದರೆ ಸಿಖ್ಖರ ಒಂದು ಗೋಲ್ಡನ್ ಟೆಂಪಲನ್ನು ಅಮೃತಸರದಲ್ಲಿ ಕಟ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು ಅದಕ್ಕೆ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಅಕ್ಬರ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಅಕ್ಬರನ ಕಾಲದಲ್ಲಿ ಈ ದಾಗ್ ಮಹಲಿ ಅನ್ನುವಂಥ ಒಂದು ಇಲಾಖೆ ಇತ್ತು. ಏನಾಗಾದರೆ ದಾಗ್ ಮಹಲಿ ಅಂದರೆ ಕುದುರೆಗಳಿಗೆ ಮುದ್ರೆಯನ್ನು ಹಾಕುವಂಥ ಒಂದು ಇಲಾಖೆ. ಕುದುರೆಗಳಿಗೆ ಮುದ್ರೆಯನ್ನು ಹಾಕುವಂಥ ಇಲಾಖೆಯನ್ನು ಏನು ಕರೀತಾರೆ? ದಾಗ್ ಮಹಲಿ. ಏಕೆಂದರೆ ನಾನು ಹಿಂದೆ ನಿಮಗೆ ಹೇಳಿದ್ದೆ, ಅಲಾವುದ್ದೀನ್ ಖಿಲ್ಜಿಯ
ಆಡಳಿತದ ಅವಧಿಯಲ್ಲಿ, ಅಲಾವುದ್ದೀನ್ ಖಿಲ್ಜಿಯ ಆಡಳಿತದ ಅವಧಿಯಲ್ಲಿ ಈ ಸರ್ಕಾರಿ ಕುದುರೆಗಳ ಮೇಲೆ ಸೀಲ್ ಅಥವಾ ಮುದ್ರೆಯನ್ನ ಹಾಕ್ತಾ ಇದ್ರು, ಅದನ್ನ ದಾಗ್ ಅಂತ ಕರೀತಾ ಇದ್ರು ಅಂತ. ಹೀಗೆ ಸರ್ಕಾರಿ ಕುದುರೆಗಳ ಮೇಲೆ ಮುದ್ರೆ ಅಥವಾ ಸೀಲನ್ನು ಹಾಕ್ತಕ್ಕಂಥ ಒಂದು ಸ್ವತಂತ್ರವಾದ ಇಲಾಖೆ ಇವನ ಕಾಲದಲ್ಲಿತ್ತು. ಅದನ್ನು ಏನಂತ ಕರೀತಾರೆ? ದಾಗ್ ಮಹಲಿ ಅನ್ನುವಂಥ ಒಂದು ಹೆಸರಲ್ಲಿ ಕರೀತಾರೆ. ಇದರ ಜೊತೆಗೆ ಅಕ್ಬರನ ಇನ್ನೂ ಕೆಲವು ಸುಧಾರಣೆಗಳನ್ನು ನಾವು ನೋಡೋದಾದರೆ, ಈ ಅಕ್ಬರನ ಆಡಳಿತದ ಅವಧಿಯಲ್ಲಿ ವಿಶೇಷವಾಗಿ 3 ರೀತಿಯಾದಂಥ ನಾಣ್ಯ ಪದ್ಧತಿ ಜಾರಿಗೆ ಬರುತ್ತೆ. ಅದರಲ್ಲಿ ಇಲಾಹಿ, ಜಲಾಲಿ ಮತ್ತು ದಾಮ್ ಎಂಬ ಹೆಸರಿನ ನಾಣ್ಯಗಳು. ಇಲಾಹಿ, ಜಲಾಲಿ ಮತ್ತು ದಾಮ್ ಎಂಬ ಹೆಸರಿನ ನಾಣ್ಯಗಳನ್ನು ಕೂಡ ಚಲಾವಣೆಗೆ ತರ್ತಾನೆ. ಇನ್ನು ಸಾಹಿತ್ಯ ಅಂತ ಬಂದಾಗ ಅಕ್ಬರನ ಕಾಲದಲ್ಲಿ ಪರ್ಷಿಯನ್ ಮತ್ತು ಅರೇಬಿಕ್ ಸಾಹಿತ್ಯ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಗತಿಯನ್ನು ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಇವನ ಆಸ್ಥಾನದಲ್ಲಿ ಇದ್ದಂಥ ಪರ್ಷಿಯನ್ ವಿದ್ವಾಂಸರು ಅಬ್ದುಲ್ ಫಜಲ್ ಇರ್ಬೋದು, ಅಬ್ದುಲ್ ಫೈಜಿ ಇರ್ಬೋದು, ಇದ್ರ ಜೊತೆಗೆ ಮತ್ತು ಇನ್ನೊಂದು ಕಡೆ ಬದೌನಿ ಅಂತಕ್ಕಂಥವ್ನು ಇರ್ಬೋದು. ಯಾರು? ಬದೌನಿ ಅಂತಕ್ಕಂಥವ್ನು ಇರ್ಬೋದು. ಮತ್ತು ನಿಜಾಮುದ್ದೀನ್ ಅಹಮದ್ ಅಂತಕ್ಕಂಥವ್ನು ಇರ್ಬೋದು. ಇವರೆಲ್ಲರೂ ಕೂಡ ಸುಪ್ರಸಿದ್ಧ ಸಾಹಿತಿಗಳ ಆಗಿದ್ದರು. ಫಾರ್ ಎಕ್ಸಾಂಪಲ್, ಇಲ್ಲಿ ಅಬ್ದುಲ್ ಫಜಲ್ ಬಗ್ಗೆನೇ ನಾವು ಹೇಳೋದಾದರೆ, ಅಬುಲ್ ಫಜಲ್ ಅಕ್ಬರನ ಕುರಿತೇ 2 ಕೃತಿಗಳನ್ನು ಪರ್ಷಿಯನ್ ಭಾಷೆಯಲ್ಲಿ ಬರೀತಾನೆ. ಒಂದು ಅಕ್ಬರ್ನಾಮ, ಇನ್ನೊಂದು ಐನ್ ಇ ಅಕ್ಬರಿ ಅಂತ. ಒಂದು ಅಕ್ಬರ್ನಾಮ, ಇನ್ನೊಂದು ಐನ್ ಇ ಅಕ್ಬರಿ. ಈ 2 ಗ್ರಂಥಗಳನ್ನು ಪರ್ಷಿಯನ್ ಭಾಷೆಯಲ್ಲಿ ಯಾರು ಬರೀತಾನೆ? ಅಬುಲ್ ಫಜಲ್ ಬರೀತಾನೆ. ಸೊ ಇನ್ನೊಂದು ಕಡೆ ಈ ಬದೌನಿ ಅಂತ ನಾನು ಹೇಳಿದೆ. ಬದೌನಿ ಏನು ಅಂತಂದರೆ, ಇವನು ಈ ಸಂಸ್ಕೃತದಲ್ಲಿದ್ದಂಥ ನಮ್ಮ ಒಂದು ಮಹಾಕಾವ್ಯ ಯಾವುದು? ರಾಮಾಯಣ. ಸಂಸ್ಕೃತದಲ್ಲಿದ್ದಂಥ ರಾಮಾಯಣ ಮಹಾಕಾವ್ಯವನ್ನು ಅವನು ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ತರ್ಜುಮೆಯನ್ನು ಮಾಡ್ತಾನೆ. ಯಾವುದರಿಂದ? ಸಂಸ್ಕೃತದಲ್ಲಿದ್ದಂಥ ಮಹಾಕಾವ್ಯವನ್ನು ಅಂದರೆ ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಯಾರು ಭಾಷಾಂತರವನ್ನು ಮಾಡ್ತಾನೆ? ಬದೌನಿ ಅಂತಕ್ಕಂಥವನು ಭಾಷಾಂತರವನ್ನು ಮಾಡ್ತಾನೆ. ಇನ್ನು ನಿಜಾಮುದ್ದೀನ್ ಅಹಮದ್ ಅಂತ ಇನ್ನೊಬ್ಬ ನಾನು ಪರ್ಷಿಯನ್ ವಿದ್ವಾಂಸನನ್ನು ಹೇಳಿದೆ. ಅವನು ತಬಕತ್ ಇ ಅಕ್ಬರಿ ಎನ್ನುವಂಥ ಗ್ರಂಥ. ಯಾವುದು? ತಬಕತ್ ಇ ಅಕ್ಬರಿ. ಇದು ಕೂಡ ಅಕ್ಬರನ ಕುರಿತಾದಂಥ ಒಂದು ಅದ್ಭುತವಾದಂಥ ಐತಿಹಾಸಿಕ ಗ್ರಂಥ. ಇನ್ನು ಅಕ್ಬರನ ಆಡಳಿತದ ಕಾಲದಿಂದಲೇ ಚಿತ್ರಕಲೆ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಬಂತು. ಫಾರ್ ಎಕ್ಸಾಂಪಲ್, ಪರ್ಷಿಯಾದ ಒಬ್ಬ ಪ್ರಸಿದ್ಧ ಚಿತ್ರಕಾರ ಇವನ ಆಸ್ಥಾನದಲ್ಲಿದ್ದ, ಖ್ವಾಜಾ ಅಬ್ದುಲ್ ಸಮದ್ ಅಂತ ಅವನ ಹೆಸರು. ಏನು ಹೇಳಿ? ಖ್ವಾಜಾ ಅಬ್ದುಲ್ ಸಮದ್. ಈ ಖ್ವಾಜಾ ಅಬ್ದುಲ್ ಸಮದ್ ಅಂತಕ್ಕಂಥವನು ಪರ್ಷಿಯಾದ ಒಬ್ಬ ಸುಪ್ರಸಿದ್ಧ ಚಿತ್ರಕಾರ. ಅವನು ಈ ಅಕ್ಬರನ ಆಸ್ಥಾನದಲ್ಲಿ ತನ್ನ ಆಶ್ರಯವನ್ನು ಪಡ್ಕೊಂಡಿದ್ದ. ಇದ್ರ ಜೊತೆಗೆ ಅಕ್ಬರನ ಆಸ್ಥಾನದಲ್ಲಿ ಒಬ್ಬ ಸುಪ್ರಸಿದ್ಧ ಸಂಗೀತಗಾರ ಇದ್ದ. ಅವನ ಹೆಸರನ್ನ ತಾವೆಲ್ಲರೂ ಬಹುಶಃ ಕೇಳಿರ್ತೀರ. ಅವನ ಹೆಸರೇ ತಾನ್ಸೇನ್. ಯಾರು? ತಾನ್ಸೇನ್. ಈ ತಾನ್ಸೇನ್ 2 ಸಂಗೀತದ ವಾದ್ಯಗಳನ್ನು, ಪರಿಕರಗಳನ್ನು ಕಂಡುಹಿಡಿತಾನೆ. ಸೊ ಆ 2 ಸಂಗೀತ ಪರಿಕರಗಳೇ ಒಂದು ರುದ್ರವೀಣೆ, ಮತ್ತೊಂದು ಶಹನಾಹಿ. ಒಂದು ರುದ್ರವೀಣೆ ಅನ್ನುವಂಥ ಸಂಗೀತ ಪರಿಕರ, ಇನ್ನೊಂದು ಯಾವುದು? ಶಹನಾಹಿ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಶಹನಾಹಿ ಅಂತ ಬಂದಾಗ ನಮ್ಮ 20ನೇ ಶತಮಾನದಲ್ಲಿ ಇದ್ದಂಥ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಯಾವ ಒಂದು ಸಂಗೀತದ ವಾದ್ಯವನ್ನು ಅದ್ಭುತವಾಗಿ ವಿಶ್ವ ಮೆಚ್ಚುವ ಮಟ್ಟಕ್ಕೆ ನುಡಿಸ್ತಾ ಇದ್ರು ಅಂತಂದರೆ ಅದು ಶಹನಾಹಿ. ಅದಕ್ಕೆ ಅವರನ್ನು ಶಹನಾಹಿಯ ಬ್ರಹ್ಮ ಅಂತ ಕರೆದ್ರು. ಯಾರನ್ನ? ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಅಂಥ ಶಹನಾಯಿ ಮತ್ತು ರುದ್ರವೀಣಾ ಎಂಬ ಸಂಗೀತ ವಾದ್ಯಗಳನ್ನು ಈ ಅಕ್ಬರ್ನ ಕಾಲದಲ್ಲಿ ತಾನ್ಸೇನ್ ಅಂತಕ್ಕಂಥವನು ಕಂಡುಹಿಡಿತಾನೆ. ಸೊ ಹೀಗೆ ಅಕ್ಬರ್ ಹಲವು ಕ್ಷೇತ್ರಗಳಲ್ಲಿ ತನ್ನ ಒಂದು ಕೊಡುಗೆಯನ್ನು ನೀಡೋದ್ರ ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲೂ ಕೂಡ ಅನೇಕ ಸ್ಮಾರಕಗಳನ್ನು, ಅನೇಕ ಗೋರಿಗಳನ್ನು, ಅನೇಕ ಮಸೀದಿಗಳನ್ನು, ಅನೇಕ ಕೋಟೆಗಳನ್ನು ನಿರ್ಮಾಣ ಮಾಡಿದ್ದಾನೆ. ಸೊ ಅದಕ್ಕೆ ದೆಹಲಿ ಮತ್ತು ಆಗ್ರಾಗಳೇ ಅವನ ಕಲಾ ಪ್ರೇಮಕ್ಕೆ ಅಥವಾ ಕಲಾ ಕೊಡುಗೆಗೆ ಅತ್ಯುತ್ತಮವಾದಂಥ ಉದಾಹರಣೆಗಳು.
ಆಗ್ರಾ ಮತ್ತು ದೆಹಲಿಯನ್ನು ನಿರ್ಮಾಣ ಮಾಡಿದಂಥ ಮೋತಿ ಮಹಲ್ ಇರ್ಬೋದು, ಮೋತಿ ಮಸೀದಿ ಇರ್ಬೋದು, ದಿವಾನಿ ಖಾಸ್ ಇರ್ಬೋದು, ಆಗ್ರಾದ ನಿರ್ಮಾಣದಂಥ ಜುಮ್ಮಾ ಮಸೀದಿ ಅಥವಾ ಜಾಮಿ ಮಾಸ್ಕ್ ಇರ್ಬೋದು, ಮತ್ತು ಫತೇಪುರ್ ಸಿಕ್ರಿನಲ್ಲಿ ಅವನು ನಿರ್ಮಾಣ ಮಾಡಿದಂಥ ಕೆಲವೊಂದು ಕಟ್ಟಡಗಳಿರ್ಬೋದು. ಅದರಲ್ಲೂ ವಿಶೇಷವಾಗಿ ಫತೇಪುರ್ ಸಿಕ್ರಿ ನಗರದಲ್ಲಿ ಅವನು ತನ್ನ ರಾಣಿ ಜೋಧಾಬಾಯಿಯ ನೆನಪಿನಲ್ಲಿ ಒಂದು ಅರಮನೆಯನ್ನು ಕಟ್ಟಿಸ್ತಾನೆ. ಅದನ್ನು ಜೋಧಾಬಾಯಿ ಪ್ಯಾಲೇಸ್ ಅಥವಾ ಜೋಧಾಬಾಯಿ ಅರಮನೆ ಅಂತ ಕರೀತಾರೆ. ಹೀಗೆ 1562ರಿಂದ ಹಿಡಿದು 1605ರವರೆಗೆ, ಅಂದರೆ ಒಟ್ಟು 43 ವರ್ಷಗಳ ಕಾಲ ಅಥವಾ ಸರಿಸುಮಾರು 4.5 ದಶಕಗಳ ಕಾಲ ಮೊಘಲ್ ಸಾಮ್ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಆಡಳಿತವನ್ನು ನೀಡಿದಂಥ ಅಕ್ಬರ್ ಒಬ್ಬ 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 ಅಪ್ರತಿಮ ಆಡಳಿತಗಾರನಾಗಿದ್ದಾನೆ, ಒಬ್ಬ ದಕ್ಷ ದಿಗ್ವಿಜಯಿಯಾಗಿದ್ದಾನೆ, ಒಬ್ಬ ಸಾಹಿತ್ಯಾಭಿಮಾನಿಯಾಗಿದ್ದಾನೆ, ಒಬ್ಬ ಕಲಾ ಪ್ರೇಮಿಯೂ ಕೂಡ ಆಗಿದ್ದ. ಇದರ ಜೊತೆಗೆ ಸರ್ವಧರ್ಮ ಸಹಿಷ್ಣುವೂ ಕೂಡ ಆಗಿ ಈ ಮುಘಲ್ ಇತಿಹಾಸಕ್ಕೆ ಒಬ್ಬ ಮಾದರಿಯ ಮುಂಚೂಣಿಯ ಸುಲ್ತಾನನಾಗಿ ತನ್ನ ಹೆಸರನ್ನು ಇವತ್ತು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಸ್ಕೊಂಡಿದ್ದಾನೆ. ಸೊ ಈ ತರಗತಿನಲ್ಲಿ ಈ 3 ಜನರ, ಅಂದರೆ ಒಂದು ಕಡೆ ಬಾಬರು, ಇನ್ನೊಂದು ಕಡೆ ಹುಮಾಯೂನ್ ಮತ್ತು ಶೇರ್ ಶಹ ಮತ್ತು ಅಕ್ಬರು, ಇಷ್ಟು ಸುಲ್ತಾನರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ನಾವು ನಿಲ್ಲಿಸೋಣ. ಮತ್ತು ಮುಂದಿನ ತರಗತಿನಲ್ಲಿ ನಾನು ಈ ಮುಘಲ್ ಸಾಮ್ರಾಜ್ಯದ ಮುಂದಿನ 3 ಮಂದಿ ಸುಲ್ತಾನರ ಬಗ್ಗೆ ನನ್ನ ಒಂದು ಉಪನ್ಯಾಸವನ್ನು ಮುಂದುವರಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಅಲ್ಲಿಯವರೆಗೂ ನೀವೆಲ್ಲರೂ ಕೂಡ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ ಅಂತ ಕೇಳ್ತಾ ನನ್ನ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.